ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, NEP 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, ಇದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟಾಗಿ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾದ ಒಂದು ಮಾಹಿತಿಯಾಗಿದೆ. ಯಾಕೆ ಅಂತ ಅಂದರೆ 35 ವರ್ಷಗಳ ನಂತರ ಭಾರತವು ಒಂದು ಹೊಸ ಶಿಕ್ಷಣ ನೀತಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. 2020ರಲ್ಲೇ ಇದು ಕ್ಯಾಬಿನೆಟ್ ಅಪ್ರೂವಲ್ ಮಾಡಿದ್ದರು. ಇದು ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿದೆ, ನಿಮ್ಗೆ ಗೊತ್ತೇ ಇದೆ. ಸಮವರ್ತಿ ಪಟ್ಟಿಯಲ್ಲಿರೋದ್ರಿಂದ ರಾಜ್ಯಗಳು ಇದನ್ನು ಇಂಪ್ಲಿಮೆಂಟೇಷನ್ಗೆ ರೆಡಿ ಆಗಬೇಕು. ಹಾಗಾಗಿ ಈ ವರ್ಷ ಹಲವು ರಾಜ್ಯಗಳು ಇಂಪ್ಲಿಮೆಂಟೇಷನ್ಗೆ ಸಿದ್ಧಗೊಂಡಿವೆ. ಅದಕ್ಕೋಸ್ಕರ ಇದು ಪ್ರಮುಖವಾದ ಮಾಹಿತಿ. ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ ಫಾರ್ ಟೀಚರ್ಸ್ ಎಕ್ಸಾಮ್, TET ಎಕ್ಸಾಮ್, ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲೂ ಬರುವಂಥ ಎಕ್ಸ್ಪೆಕ್ಟೆಡ್ ಕ್ವಶನ್ನೊಂದಿಗೆ ಚರ್ಚೆಗೆ ಬರ್ತೀನಿ. ವೆರಿ ಫಸ್ಟ್, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಆ್ಯಪಲ್ಲಿ ವಿಡಿಯೋಸ್ ನೋಡ್ಬೋದು, ಟೆಸ್ಟ್ ತೊಗೋಬೋದು. ಹಾಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾಯಿದ್ದೀವಿ, ಹೊಸ ನ್ಯೂ ಅಪ್ಡೇಟ್ ಬರ್ತಾ ಇದೆ. ಅದ್ರ ಜೊತೆಗೆ ಪುಸ್ತಕಗಳು ನಿಮಗೆ ಅಗತ್ಯವಿದ್ದಲ್ಲಿ ಒಳ್ಳೆಯ ಡಿಸ್ಕೌಂಟೊಂದಿಗೆ ಪರ್ಚೇಸ್ ಮಾಡ್ಬೋದು. ಫೇಸ್ಬುಕ್ ಮತ್ತು ಟ್ವಿಟ್ಟರಲ್ಲೂ ನಮ್ಮ ಜೊತೆ ಟಚ್ಚಲ್ಲಿರಿ ಅಂತ ಕೇಳ್ಕೊತಾ ಪ್ರಶ್ನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೀನಿ. ಯಾಕೆ ನಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಂತ ಅಲ್ಲ, ಬಟ್ ಈ ಪ್ರಶ್ನೆಗಳಿರೋದ್ರಿಂದ ನೀವು ಸ್ವಲ್ಪ ಇಂಟರಾಕ್ಟಿವ್ ಆಗಿ ಇರ್ತೀರಾ. ನಾವು ಮುಖಾಮುಖಿ ಇಲ್ಲದೇ ಇದ್ದರೂ ನೀವು ಇಂಟರಾಕ್ಟಿವ್ ಆಗಿ ಮೈಂಡ್ ಥಿಂಕ್ ಮಾಡ್ತಾ ಇರಲಿ ಅನ್ನೋ ಕಾರಣಕ್ಕೆ ಪ್ರಶ್ನೆಯೊಂದಿಗೆ ಆರಂಭ ಮಾಡ್ತೀನಿ. NEP 2020 ಜಾರಿ ಮಾಡ್ತಾ ಇರುವ ದೇಶದ ಮೊದಲ ರಾಜ್ಯ ಉತ್ತರ ಪ್ರದೇಶ್, ಕೇರಳ, ಕರ್ನಾಟಕ, ಮಧ್ಯಪ್ರದೇಶ್ ಚಾಯ್ಸಲ್ಲಿದೆ. ರೈಟ್ ಆನ್ಸರ್ ಇದಕ್ಕೆ ಕರ್ನಾಟಕ. ಕರ್ನಾಟಕದಲ್ಲಿ ಇದೇ ತಿಂಗಳು ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲೇ ಹೈಯರ್ ಎಜುಕೇಷನ್ ಅಂದರೆ ಇಲಾಖೆಯಲ್ಲಿ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಜಾರಿಯಾಗ್ತಾ ಇದೆ. ಶಿಕ್ಷಣ ಸಚಿವರು, ಭಾರತ ಸರ್ಕಾರದ ಶಿಕ್ಷಣ ಸಚಿವರು, ಮುಂಚೆ ಅದನ್ನು MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರೀತಾ ಇದ್ವಿ. ಅದು ರೀನೇಮ್ ಆಗಿರೋದು ನಿಮಗೆ ಗೊತ್ತಿದೆ. ಶಿಕ್ಷಣ ಸಚಿವರು ಬಂದು ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅದು ಕರ್ನಾಟಕ ಆಗಿರುತ್ತೆ. ಸ್ನೇಹಿತರೆ, NEP 2020 ಟ್ಯಾಗ್ಲೈನ್ ಏನು? ಟ್ಯಾಗ್ಲೈನ್ ಅಂದರೆ ಒಂದು ಸಬ್ ಟೈಟ್ಲ್ ಬರುತ್ತಲ್ಲ ಫಿಲ್ಮ್ಗಳಿಗೆಲ್ಲ, ಆ ಥರ NEPಗೂ ಕೂಡ ಒಂದು ಟ್ಯಾಗ್ಲೈನ್ ಇದೆ. ಏನು 3 ಪದಗಳಿದೆ. ಎಜುಕೇಟ್, ಎಂಕರೇಜ್, ಎನ್ಲೈಟನ್. ಇದು ಸರಿನಾ? ಎಜುಕೇಟ್, ಎನ್ಲೈಟನ್, ಎಂಪ್ಲಾಯ್ಮೆಂಟ್. ಅದು ಸರಿನಾ? ಎಜುಕೇಟ್, ಎನ್ಲೈಟನ್, ಎಂಡ್ಯೂರೆನ್ಸ್. ಇದು ಸರಿನಾ? ಅಥವಾ ಎಜುಕೇಟ್, ಎನ್ಲೈಟನ್ ಆ್ಯಂಡ್ ಎಂಥೂಸಿಯಾಸಮ್. ಇದು ಸರಿ ಉತ್ತರವ? ಇದಕ್ಕೆ ಸರಿಯಾದ ಆನ್ಸರ್ ಎಜುಕೇಟ್, ಎಂಕರೇಜ್, ಎನ್ಲೈಟನ್. ಹಾಗೆ ನೆಕ್ಸ್ಟ್ ಬರೋಣ. ಇಲ್ಲಿ ಏನು ಟಾಪಿಕ್ ಅಂದರೆ, ಅಂತ ಬಂದ ಕೂಡಲೇ ನಮ್ಮ ಶಿಕ್ಷಣ ಕಲ್ತಂಥವ್ರಿಗೆ, ಶಿಕ್ಷಣ ಶಾಸ್ತ್ರದವರಿಗೆ ರೋಜರ್ ಬೇಬಿ ಅವ್ರು ನೆನಪಾಗ್ತಾರೆ. ರೋಜರ್ ಬೇಬಿ ಅನ್ನೋಂಥ ಒಬ್ಬ ಶೈಕ್ಷಣಿಕ ಮನಃಶಾಸ್ತ್ರಜ್ಞ ಕನ್ಸ್ಟ್ರಕ್ಟಿವಿಸಮ್, ಇನ್ಸ್ಟ್ರಕ್ಷನ್ ಮಾಡಲ್ ಆಫ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಒಂದು ವಾದ ಮಂಡಿಸ್ತಾನೆ. ಈ ಬಗೆಯಲ್ಲಿ ಕಲಿಕೆ ಆದರೆ ತುಂಬ ಉತ್ತಮವಾದ ಕಲಿಕೆ ಆಗುತ್ತೆ. ಮೊದಲು ಎಂಗೇಜ್ ಆಗಬೇಕು. ಇದು ನಾನು ಶಿಕ್ಷಣ ಅಲ್ಲದೇ ಇರೋರ್ಗೂ ಯಾಕೆ ಹೇಳ್ತೀನಿ ಅಂದರೆ, ನೀವು ಕಲಿಬೇಕಾದ್ರೆ ಏನಾದರೂ ಫಸ್ಟ್ ಎಂಗೇಜ್ ಆಗಬೇಕು. ಎಂಗೇಜ್ ಆದ ನಂತರ ಬರೀ ಎಂಗೇಜ್ ಆದರೆ ಸಾಲ, ಏನಿರ್ಬೋದು ಅಂತ ಎಕ್ಸ್ಪ್ಲೋರ್, ಆವಿಷ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಮನಸ್ಸಲ್ಲೇ ಅದಕ್ಕೊಂದು ವಿವರವನ್ನು ಕಂಡು ಹುಡ್ಕೋಬೇಕು, ಎಲಾಬ್ರೇಟ್ ಮಾಡಬೇಕು ಮತ್ತು ಇವ್ಯಾಲ್ಯುವೇಟ್. ನಾನು ಕಲ್ತಿದ್ದೆಲ್ಲ ಸರಿ ಇದೆಯಾ ಅಂತ ರಿವೈಂಡ್ ಮಾಡ್ಕೊಂಡು ಚೆಕ್ ಮಾಡಬೇಕು. ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬ್ರೇಟ್ ಆ್ಯಂಡ್ ಇವ್ಯಾಲ್ಯುವೇಟ್. ಈ 5E ಸಿದ್ಧಾಂತವನ್ನು ರೋಜರ್ ಬೇಬಿಯವರು ಮಾಡಿಸ್ತಾರೆ. ಯಾಕೆ ಹೇಳಿದೆ ಅಂದರೆ, ಅಲ್ಲೂ ಕೂಡ ಇತ್ತು. 3E, ಎಜುಕೇಟ್, ಎಂಕರೇಜ್, ಎನ್ಲೈಟನ್ ಅಂತ. ಇಲ್ಲಿ 5 Eಗಳು ಬರ್ತವೆ. ಇದು ರೋಜರ್ ಬೇಬಿಯವರ ಸಿದ್ಧಾಂತ ಆಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬರ್ತಾನೆ. NEP 2020 ಇದರ ಚೇರ್ಮನ್, NEP ರಿಪೋರ್ಟನ್ನು ರೆಡಿ ಮಾಡಿದಂಥ ಮುಖ್ಯಸ್ಥರು ಯಾರು? ಚೇರ್ಮನ್ ಯಾರು? ಕಸ್ತೂರಿ ರಂಗನ್, ವಸುಧಾ ಕಾಮತ್, ಮುಜಫರ್ ಆಸಿಫ್ ಆ್ಯಂಡ್ MK ಶ್ರೀಧರ್. ಸರಿಯಾದ ಉತ್ತರ K ಕಸ್ತೂರಿ ರಂಗನ್. K ಕಸ್ತೂರಿ ರಂಗನ್ ನಿಮ್ಗೆ ಗೊತ್ತೇ ಇದೆ. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಹಾಗೆ ಕರ್ನಾಟಕ ನಾಲೆಡ್ಜ್ ಕಮಿಷನ್, KKC ಅಂತ ಹೇಳ್ತೀವಿ, ಕರ್ನಾಟಕ ನಾಲೆಡ್ಜ್ ಕಮಿಷನ್, ಕರ್ನಾಟಕ ಜ್ಞಾನ ಆಯೋಗ ಅಂತ 2008ರಲ್ಲಿ ರಚನೆ ಆಗುತ್ತೆ. ಅದರ ಮೊದಲ ಅಧ್ಯಕ್ಷರು ಮತ್ತು ಹಾಲಿ ಅಧ್ಯಕ್ಷರು ಕೂಡ ಅವರೇ. ಇವರನ್ನು ಭಾರತ ಸರ್ಕಾರ NEP ಫ್ರೇಮ್ ಮಾಡೋದಕ್ಕೆ, ರೂಪುಗೊಳಿಸೋದಕ್ಕೆ ಅಧ್ಯಕ್ಷನಾಗಿ ಅಪಾಯಿಂಟ್ ಮಾಡುತ್ತೆ. ಅದರ ಮುಖ್ಯಸ್ಥರು K ಕಸ್ತೂರಿ ರಂಗನ್. ಹಾಗಾದರೆ ಇದರಲ್ಲಿ ಕರ್ನಾಟಕದಲ್ಲಿ ಯಾರು ಇದ್ರಾ? ಇದರ ಮೆಂಬರ್ಸ್ಗಳು, NEP ರೂಪುರೇಷೆಗೊಂಡಂಥ ಕಮಿಟಿಯಲ್ಲಿ ಮೆಂಬರ್ಸ್ ಯಾರು ಇದ್ರಾ? TV ಕಟ್ಟಿಮನಿ ಮೊದಲ ಚಾಯ್ಸ್, ವಸುಧಾ ಕಾಮತ್, ಮುಜಫರ್ ಆಸಿಫ್, MK ಶ್ರೀಧರ್. ಸರಿ ಉತ್ತರ ಇದಕ್ಕೆ MK ಶ್ರೀಧರ್. ಯಾರು ಕರ್ನಾಟಕ ಜ್ಞಾನ ಆಯೋಗದ ಒಬ್ಬ ಸೆಕ್ರೆಟ್ರಿ ಆಗಿದ್ದರು, ವರ್ಕಿಂಗ್ ಸೆಕ್ರೆಟ್ರಿ ಅಂತ ಕರಿತೀವಿ, ಕಾರ್ಯನಿರ್ವಾಹಕ ಕಾರ್ಯದರ್ಶಿ, ಅವರು ಇದರ ಸದಸ್ಯರಾಗಿರ್ತಾರೆ ಕರ್ನಾಟಕದಿಂದ. ಮತ್ತು ಎಲ್ಲ ರಾಜ್ಯಗಳಿಂದ ಪ್ರತಿನಿಧಿತ್ವ ಏನು ಕೊಡಲ್ಲ. ಯಾರು ಬೆಸ್ಟ್ ಎಜುಕೇಷನಿಸ್ಟ್ ಇರ್ತಾರೆ ಅವ್ರು ಚಾಯ್ಸ್ ಮಾಡಿದ್ರಲ್ಲಿ ಈ ಕರ್ನಾಟಕದಿಂದ ರೆಪ್ರೆಸೆಂಟ್ ಆಗಿ ಇವರು ಕೂಡ ಇದ್ದರು, MK ಶ್ರೀಧರ್ ಅವರು. ನೆಕ್ಸ್ಟ್ ಬರೋಣ. ಸಾರ್ವತ್ರಿಕ ಪ್ರಾಥಮಿಕ ಅಕ್ಷರಜ್ಞಾನ, ಲಿಟ್ರಸಿ ಆ್ಯಂಡ್ ಸಂಖ್ಯಾ ಪ್ರಾವೀಣ್ಯ, ನ್ಯೂಮೆರಿಸಿ. ಲಿಟ್ರಸಿ ಆ್ಯಂಡ್ ನ್ಯೂಮೆರಿಸಿಯನ್ನು
ಅವರು ಒಳ್ಳೆ ಚೆನ್ನಾಗಿ ಗಳಿಸುವಂತೆ ಮಾಡಲು, ಎಲ್ಲ ಮಕ್ಕಳಲ್ಲೂ ಗಳಿಸುವಂತೆ ಮಾಡಲು ಒಂದು ಯೋಜನೆ ರೂಪ ಆಗಿದೆ ಭಾರತದಲ್ಲಿ ಅಂಡರ್ NEP, ಏನು ನ್ಯೂ ಎಜುಕೇಷನ್ ಪಾಲಿಸಿ 2020 ಅಂಡರಲ್ಲಿ ರೂಪಿತವಾದಂಥ ಹೊಸ ಒಂದು ಯೋಜನೆ ಯಾವುದು? ಸಾಕ್ಷರ ಭಾರತ್, ಪ್ರಾವೀಣ್ಯ ಭಾರತ್, ಕೌಶಲ್ ಭಾರತ್, ನಿಪುಣ್ ಭಾರತ್. ಯಾವುದು ಇದಕ್ಕೆ ಸರಿ ಉತ್ತರ? ಇದಕ್ಕೆ ಸರಿ ಉತ್ತರ ಏನು ಅಂತಂದರೆ ನಿಪುಣ್ ಭಾರತ್ ಈಸ್ ದ ರೈಟ್ ಆನ್ಸರ್. ಏನಿದು ನಿಪುಣ್ ಅಂದರೆ 3ನೇ ಕ್ಲಾಸ್ ಒಳಗಾಗಿ, 3rd ಸ್ಟ್ಯಾಂಡರ್ಡ್ ಒಳಗಾಗಿನೇ, 3rd ಸ್ಟ್ಯಾಂಡರ್ಡ್ ಅಂದರೆ 9 ವರ್ಷಕ್ಕೆ ಬಂದಿರ್ತಾರೆ ಮಕ್ಕಳು, ಅಕ್ಷರದ ಜ್ಞಾನ ಇರಬೇಕು. ಅವ್ರು ಏನು ಭಾಷೆ ಕಲಿತಾ ಇದ್ದಾರೆ, ಮಾತೃಭಾಷೆ, 5ನೇ ಕ್ಲಾಸ್ವರೆಗೂ ಮಾತೃಭಾಷೆಗೆ ಶಿಫಾರಸು ಮಾಡುತ್ತೆ NEP. ಬೇರೆ ಭಾಷೆಗಳನ್ನೆಲ್ಲಿ ಇಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಹೇಳಲ್ಲ. ನಾವು ನೋಡ್ತಿದ್ದೀವಿ ಈಗ LKG ಮಕ್ಕಳಿಗೆ 2-3 ಭಾಷೆಗಳ ಒತ್ತಡ ಹಾಕ್ತಾಯಿದ್ದೀವಿ. ಬಟ್ ಎಜುಕೇಷನ್ ಕಲಿಸೋ ವಿಧಾನ ಅಲ್ಲ, ಅದರ ಆಚೆಗೆ ನಾವು ಹರಿಬರಿ ನಮ್ಮ ಮಕ್ಕಳನ್ನ ಎಲ್ಲಿಗೋ ಏರಿಸ್ಬಿಡ್ಬೇಕು ಅಂತೇಳಿ ಒತ್ತಡಕ್ಕೆ ಬಿದ್ದು ಹಾಗಾಗ್ತಾಯಿದ್ದೀವಿ. ಬಟ್ NEP ಹೇಳುತ್ತೆ 5ನೇ ತರಗತಿವರೆಗೂ ಮಾತೃಭಾಷೆಯಲ್ಲಿ ಕಲ್ತ್ಕೊಂಡ್ರೆ ಸಾಕು ಅಂತ. 3ನೇ ತರಗತಿ ಒಳಗಾಗಿ ಅಕ್ಷರ ಜ್ಞಾನ ಬರಬೇಕು ಮತ್ತು ನ್ಯೂಮರಿಸಿ ಸಂಖ್ಯಾ ಜ್ಞಾನ ಬರಬೇಕು, ಪ್ರಾವೀಣ್ಯತೆ ಬರಬೇಕು. ಏನು ಹೇಳುತ್ತೆ ಇದಕ್ಕೆ ಈ ನಿಪುಣ್ ಭಾರತ್ ಅಂದರೆ? ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ಹಿಂದಿ ಓದಕ್ಕೆ ಬರುತ್ತೆ ನನಗೆ, ತುಂಬ ನೀಟಾಗಿ ಓದ್ಕೊಂಡು ಹೋಗ್ತೀನಿ ಹಿಂದಿನ, ಅಕ್ಷರ ಜ್ಞಾನ ಇದೆ. ಬಟ್ ಹಿಂದಿ ಅರ್ಥ ಆಗಲ್ಲ. ಅಂದರೆ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಬಂದ್ಕೊಳ್ಳಿ ನಿಮಗೆ ಸಾಕ್ಷರರು ಅಂತ ಕರೆಯಲ್ಲ, ಲಿಟ್ರೇಟ್ ಅಂತ ಕರೆಯೋಕ್ಕಾಗಲ್ಲ. ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರೋದಕ್ಕೆ ಜೊತೆಗೆ ರೀಡಿಂಗ್ ರೈಟಿಂಗ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದ್ದಾಗ ಮಾತ್ರ ಲಿಟ್ರೇಟ್ ಅಂತ ಕರಿತೀವಿ. ನೀವು ನೋಡಿರ್ಬೋದು, ನಮ್ಮ ಜನಗಣತಿಗೆ ಬಂದಾಗ ಲಿಟ್ರೇಟ್ ಹೆಂಗೆ ಚೆಕ್ ಮಾಡ್ತಾರೆ ಅಂದರೆ, ಸೈನ್ ಮಾಡೋಕ್ಕೆ ಬರುತ್ತಾ? ಹಾಂ ಬರುತ್ತೆ. 1 ಗಂಟೆಗೆ ಒಂದು ಹೆಸರು ಬರಿತಾ ಇರ್ತಾರೆ ಅವ್ರು, ಗಂಗಮ್ಮ ಅಂತ. ಅವ್ರನ್ನ ನಾವು ಲಿಟ್ರೇಟ್ ಪಟ್ಟಿಗೆ ಸೇರಿಸ್ತೀವಿ. 3 ಅಕ್ಷರ ಕಲ್ತಿರೋದವರು. ಹಾಗಲ್ಲ, ರೀಡಿಂಗ್ ಬರಬೇಕು, ರೈಟಿಂಗ್ ಬರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು, ಆವಾಗ ಅವ್ರನ್ನ ಲಿಟ್ರೇಟ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ, ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ. ಸಂಖ್ಯೆಗಳ ಬಗ್ಗೆ ಜ್ಞಾನ, ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು. ಜಸ್ಟ್ ಭಾಳ ತುಂಬ ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್, AP, GP, ಟ್ರಿಗ್ನೋಮೆಟ್ರಿ ಎಲ್ಲ ಕಲಿಯೋದಲ್ಲ. ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು ಮಗುಗೆ ಬರಬೇಕು. ಇದನ್ನು ನಿಪುಣ್ ಭಾರತ್ ಯೋಜನೆ ಅಂಥೇಳಿ ಜಾರಿಗೆ ಮಾಡಲಾಗ್ತಾಯಿದೆ. ಯಾಕಿದು ಅನಿವಾರ್ಯ ಅಂದರೆ ನಮಗೆ ಗೊತ್ತಿದೆ. ನಾನು ಹೈಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. 10th ಸ್ಟ್ಯಾಂಡರ್ಡಿಗೆ ಬಂದ ಹುಡುಗರಿಗೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಸಣ್ಣ ಕೂಡೋದು ಕೊಳೆಯೋದು ಬರ್ತಾ ಇರಲಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಗೊತ್ತಿದೆ, ಡಾಕ್ಯುಮೆಂಟೇಷನ್, ಆ ಡಾಕ್ಯುಮೆಂಟ್ ರೆಡಿ ಮಾಡು, ಈ ಡಾಕ್ಯುಮೆಂಟ್ ರೆಡಿ ಮಾಡು, ಅದು ಮಾಡು, ಇದು ಮಾಡು. ಆ ಟೀಚರ್ಗಳಿಗೆ ಸ್ಕೂಲಿಂಗ್ ಅವರ್ಸೇ ಒಂದು 6 ಅವರ್ಸ್ ಇರುತ್ತೆ. ಆ 6 ಅವರ್ಸಲ್ಲಿ 6 ಅವರು ಸಾಕಾಗದಷ್ಟು ಡಾಕ್ಯುಮೆಂಟೇಷನ್ ವರ್ಕ್ ಕೊಟ್ಟಾಗ ಟೀಚಿಂಗ್ ಹಿಂದೆ ಬೀಳ್ತಾ ಇದೆ. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಹಿಂದೆ ಬಿದ್ದಾಗ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ. ಅದು ಏನಕ್ಕೆ ಡಾಕ್ಯುಮೆಂಟ್ ಅಷ್ಟು ಮಾಡಿ ಗುಡ್ಡೆ ಹಾಕ್ತಾ ಇದ್ದಾರೆ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಲೆಸನ್ ಪ್ಲ್ಯಾನ್, ಪ್ರೋಗ್ರಾಮ್ ಆಫ್ ವರ್ಕ್, ಅದು ಇದು ಬರ್ಸಿ ಶಿಕ್ಷಕರು ಅದರಲ್ಲಿ ಇನ್ವಾಲ್ವ್ ಆಗಿ ಟೀಚಿಂಗಲ್ಲಿ ಉತ್ಸಾಹ ಕಳ್ಕೊತಾ ಇದ್ದಾರೆ. ಟೀಚಿಂಗಲ್ಲಿ ಉತ್ಸಾಹ ಕಳ್ಕೊಂಡಾಗ ಆಟೋಮೆಟಿಕಲಿ ಮಕ್ಕಳಿಗೆ ಲಿಟ್ರೇಸಿನೂ ಬರ್ತಾಯಿಲ್ಲ, ನ್ಯೂಮರಸಿನೂ ಬರ್ತಾಯಿಲ್ಲ. ಅದನ್ನು ಹೆಚ್ಚು ಮಾಡೋದಕ್ಕಾಗಿಯೇ ನಿಪುಣ್ ಭಾರತ್ ಅನ್ನುವಂಥ ಒಂದು ಯೋಜನೆ ಬರ್ತಾಯಿದೆ. ಇದು ಬಂದ ಮೇಲಾದರೂ ನಮ್ಮ ಸ್ಕೂಲ್ಗಳಲ್ಲಿ ಮಕ್ಕಳು ಅಟ್ಲೀಸ್ಟ್ ಒಂದು 10 ವರ್ಷ ಮಗುಗೆ ಕನ್ನಡ ಓದೋಕ್ಕೆ, ಕನ್ನಡ ಬರೆಯೋಕ್ಕೆ, ಒಂದಷ್ಟು ಕೂಡು ಕಳಿ ಗುಣಿಸೋ ಬಾಗಿಸೋಕ್ಕೆ ಬಂದುಬಿಟ್ರೆ ಭಾರತ ಪ್ರಜ್ವಲಿಸುತ್ತಿದೆ ಅಂತ ಹೇಳ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ಬರೋಣ, NEP 2020 ಅನ್ವಯ ಉನ್ನತ ಶಿಕ್ಷಣ ಪೂರ್ವದಲ್ಲಿ. ಉನ್ನತ ಶಿಕ್ಷಣ ಅಂದರೆ ಗ್ರ್ಯಾಜುಯೇಷನ್. ಏನೀಗ PU ನಂತರ ನಾವು ಓದೋಕ್ಕೆ ಹೋಗ್ತಿದ್ದೀವಲ್ಲ, ಡಿಗ್ರಿಗಳು ಅಂತ ಹೇಳ್ತೀವಲ್ಲ, ಅದು MBBS ಇರ್ಬೋದು, BA BCom BSc ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, BE, ಇವಕ್ಕೆಲ್ಲ ಮೆನಿ ಅದರ್ ಡಿಗ್ರಿ ಇರ್ತವೆ. ಅದಕ್ಕೆ ಹೋಗ್ತಾ ಇದ್ದೀವಲ್ಲ, ಇದಕ್ಕೆ ಹೋಗೋ ಮೊದಲು ಎಷ್ಟು ವರ್ಷ ಶಿಕ್ಷಣ ಪೂರೈಸಿರಬೇಕು ಅನ್ನೋದು NEP ಅಭಿಪ್ರಾಯ. 10 ವರ್ಷ, 12 ವರ್ಷ, 14 ವರ್ಷ, 15 ವರ್ಷ. ಈಗೆಲ್ಲ ನಮಗೆ ಗೊತ್ತೇ ಇದೆ, 1 to 10 ಪ್ಲಸ್ PU 2 ವರ್ಷ, 12 ಇಯರ್ ಎಜುಕೇಷನ್ ಮಾಡಿಕೊಂಡ್ರೆ ನಾವು ಡಿಗ್ರಿಗೆ ಹೋಗ್ಬಿಡ್ತೀವಿ. ಹಾಗಾದರೆ NEP 2020 ಪ್ರಕಾರ ಎಷ್ಟು ಮಾಡಬೇಕು? 12 ಮಾಡಿದ್ರೆ ಸಾಕ? 10, 14, 15? ಇದಕ್ಕೆ ರೈಟ್ ಆನ್ಸರ್ 15 ವರ್ಷಗಳು. 15 ವರ್ಷಗಳ ಶಿಕ್ಷಣ ಪೂರೈಸಿದ ನಂತರ ನೀವು ಗ್ರ್ಯಾಜುಯೇಷನ್ಗೆ ಜಾಯ್ನ್ ಆಗ್ತೀರಾ. ಓಕೆ, ಸ್ನಾತಕ ಪದವಿಗೆ ಜಾಯ್ನ್ ಆಗೋದು, ನೀವು ಕೋರ್ಸ್ಗಳಿಗೆ ಜಾಯ್ನ್ ಆಗೋದು 15 ವರ್ಷದ ನಂತರ. ಸ್ನಾತಕೋತ್ತರ ಕತೆ ಬೇರೆ, PG ಬೇರೆ. ಸ್ನಾತಕ ಪದವಿಗೆ ಜಾಯ್ನ್ ಆಗೋದಕ್ಕೆ 15 ವರ್ಷ ಎಜುಕೇಷನ್ ಆಗಬೇಕು. ಡಿಗ್ರಿಗಳು ಸೇರೋದಕ್ಕೆ 15 ವರ್ಷ ಎಜುಕೇಷನ್ ಆಗಬೇಕು. ಏನದು ಸಿಸ್ಟಮ್ ಹಾಗಾದರೆ? ಮೊದಲೆಲ್ಲ ಏನಿತ್ತು, 6ರಿಂದ 16 ವರ್ಷದೊಳಗೆ 10th ಕ್ಲಾಸ್ ಮುಗಿಸ್ತಾ ಇದ್ರು. 16ರಿಂದ 18ಕ್ಕೆ +2 ಅಂದರೆ PU ಮುಗಿಸ್ತಾ ಇದ್ರು 2 ವರ್ಷ. ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ 18 ವರ್ಷ, 6ರಿಂದ 18 ವರ್ಷದ ಶಿಕ್ಷಣ ಮಾಡಿದಂಥವ್ರು
12 ವರ್ಷ ಶಿಕ್ಷಣ ಮಾಡಿದವರು ಡಿಗ್ರಿ ಜಾಯ್ನ್ ಆಗ್ಬೋದಿತ್ತು. N+2 ಮಾಡಲ್ ಅಂತ ಕರಿತೀವಿ, ಇದು ಹಿಂದಿದ್ದು. ಬಟ್ ಹೊಸದಾಗಿ ಬರ್ತಿರೋ ಮಾಡಲ್ 5+3+3+4 ಮಾಡಲ್ ಅಂತ ಕರಿತೀವಿ. 5+3 8, 8+3 11, 11+4 15 ವರ್ಷದ ಶಿಕ್ಷಣ ಮುಗಿಬೇಕು. ಏನು ಸರ್ ಹಂಗಾರೆ 15th ಕ್ಲಾಸ್ ಓದಬೇಕಾ? ಅಲ್ಲ, ನಿಮ್ಮ ಲರ್ನಿಂಗ್ ಇದನ್ನೇ ಹಿಂದಕ್ಕೆ ತೊಗೊಂಬಂದಿದ್ದಾರೆ. ಮೊದಲೆಲ್ಲ ನಾವು 1ನೇ ಕ್ಲಾಸ್ ಸ್ಟಾರ್ಟ್ ಆಗೋದು ಎಜುಕೇಷನ್ ಕೌಂಟ್ ಮಾಡ್ತಾಯಿದ್ವಿ. ಇಲ್ಲಿ ಹಾಗಲ್ಲ, ನೀವು ಅಂಗನವಾಡಿ ಸೇರೋದ್ರಿಂದನೇ ಎಜುಕೇಷನ್ ಕೌಂಟ್ ಆಗತ್ತೆ. ಏನು ಪ್ರಿ-KG LKG UKG ಅಂತ ಪ್ರೈವೇಟಲ್ಲಿ ಕಲ್ತ್ಕೋತೀವಿ, ಗೌರ್ಮೆಂಟ್ ಸೆಕ್ಟರಲ್ಲಿ ಬಂದರೆ ಅದನ್ನ ಅಂಗನವಾಡಿ ಅಂತ ಕರಿತೀವಿ. 3 ವರ್ಷಕ್ಕೆ ಜಾಯ್ನ್ ಆಗುತ್ತೆ. 3ರಿಂದ 4, 4ರಿಂದ 5, 5ರಿಂದ 6, ಆ 3 ವರ್ಷ ಪ್ರಿ-KG LKG UKG ಅಥವಾ ಅಂಗನವಾಡಿ. ಆನಂತರ 1ನೇ ಕ್ಲಾಸ್ 2ನೇ ಕ್ಲಾಸ್, ಇಷ್ಟು ಮುಗಿಯೋಷ್ಟೊತ್ತಿಗೆ ಮಗುಗೆ 5 ವರ್ಷದ ಎಜುಕೇಷನ್ ಆಗುತ್ತೆ. ಇದು ಅತಿ ಬಾಲ್ಯ ಶಿಕ್ಷಣ ಅಂತ ಕರಿತೀವಿ, ಫಸ್ಟ್ ಸ್ಟೇಜ್. ಆಮೇಲೆ 3, 4, 5ನೇ ಕ್ಲಾಸ್, 3, 4, 5ನೇ ಕ್ಲಾಸನ್ನು ಸೆಕೆಂಡ್ ಸ್ಟೇಜ್ ಕರಿತೀವಿ. ನೆಕ್ಸ್ಟು 6, 7, 8 ಇದು ಥರ್ಡ್ ಸ್ಟೇಜು. 9, 10, 11, 12 ಇದು ಫೋರ್ತ್ ಸ್ಟೇಜ್, 4 ಸ್ಟೇಜ್. ಅಲ್ಲಿಗೆ 3 ವರ್ಷದಿಂದ ಮಗುವೊಂದು 18 ವರ್ಷದವರೆಗೆ ಸೇಮ್ PU ಏನು ಏಜ್ ಮುಗಿಯುತ್ತೆ ಅದೇ ಏಜ್ಗೆ ಮುಗಿಯುತ್ತೆ. ಬಟ್ ಆರಂಭ ಆಗೋದು ಅರ್ಲಿ ಆಗ್ತಾಯಿದೆ. ಇಲ್ಲಿ ಆ ಮಗುಗೆ 18 ವರ್ಷ ತುಂಬುವುದ್ರೊಳಗೆ 15 ವರ್ಷ ಎಜುಕೇಷನ್ ಆಗಿರುತ್ತೆ. ಈ ಮಾಡೆಲನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು ಇನ್ನೂ ಡೀಟೇಲ್ ಹೇಳಿದ್ರೆ ಫಂಡಮೆಂಟಲ್ ಸ್ಟೇಜ್ ಅಂತ ಕರಿತೀವಿ. ಫಂಡಮೆಂಟಲ್ ಸ್ಟೇಜಲ್ಲಿ 3 ವರ್ಷ ಪ್ರೀ ಸ್ಕೂಲ್ ಓದ್ತವೆ, ಅಂದರೆ ಪ್ರೀ ಸ್ಕೂಲ್ ಅಂಗನವಾಡಿ. 1, 2ನೇ ಕ್ಲಾಸ್ ಪ್ರೈಮರಿ ಸ್ಕೂಲ್ ಓದ್ತವೆ ಮಕ್ಕಳು. ಆ ಸ್ಟೇಜನ್ನು 5 ವರ್ಷ ಶಿಕ್ಷಣ ಆಗುತ್ತೆ, 5. ಪ್ರಿಪ್ರೇಟರಿ ಸ್ಟೇಜ್ ಅಂತ, ಪ್ರಾರಂಭಿಕ ಹಂತ ಅಂತ ಕರಿತೀವಿ. ಫೌಂಡೇಶನ್ ಸ್ಟೇಜ್ ಆದಮೇಲೆ ಪ್ರಾರಂಭಿಕ ಹಂತ 3, 4, 5ನೇ ಕ್ಲಾಸು, 8ರಿಂದ 11 ವರ್ಷದ ಮಕ್ಕಳು ಇಲ್ಲಿ ಓದ್ತಾರೆ. ಮಿಡಲ್ ಸ್ಟೇಜ್ ಮಧ್ಯಂತರ ಅಂತ 6ರಿಂದ 8ನೇ ತರಗತಿ. ಆ್ಯಂಡ್ ಸೆಕೆಂಡರಿ ಸ್ಟೇಜ್ 9ರಿಂದ 12ನೇ ತರಗತಿ, ಅಂದರೆ 18 ಏಜ್ವರೆಗೂ. ಸರ್ ಹಾಗಾದರೆ 9ನೇ ಕ್ಲಾಸಿಂದನೇ PU ಟೈಪ್ ಬರುತ್ತಾ ಅನ್ನೋ? ಇದೇನು ಮಾಡಲ್ ಇದೆ ಅದೇ ಮಾಡಲ್ ಇರುತ್ತೆ. 9, 10ಲ್ಲಿ ಏನು ಭಾಳ ಡಿಫ್ರೆನ್ಸ್ ಇರಲ್ಲ. 11, 12ಗೆ ಸೇಮ್ ಇಲ್ಲಿ B ಪಟ್ಟಿ ತೋರ್ತೀವಲ್ಲ, ಅಲ್ಲಿ ನೀವು ಆರ್ಟ್ಸು, ಸೈನ್ಸು, ಕಾಮರ್ಸು ಈ ಮಾಡಲಲ್ಲಿ ಅಲ್ಲಿ ಮಲ್ಟಿ ಡಿಸಿಪ್ಲಿನರಿ, ಇಂಟರ್ ಡಿಸಿಪ್ಲಿನರಿ ಆಪ್ಷನ್ಗಳೆಲ್ಲ ಕೊಡುವಂಥ ಯೋಜನೆ ಇದೆ. ಇದು 5+3+3+4 ಮಾಡಲ್ ಅಂತ ಕರಿತೀವಿ. ಇದು NEP ಇಂಟ್ರೊಡ್ಯೂಸ್ ಮಾಡ್ತಿರುವ ಹೊಸ ಮಾಡಲ್ ಫಾರ್ ಪದವಿ ಪೂರ್ವ ಶಿಕ್ಷಣಕ್ಕೆ, ಅಂದರೆ ಪದವಿಗೆ ಹಿಂದಿನಂಥ ಶಿಕ್ಷಣಕ್ಕೆ ಈ ಮಾಡಲ್ನ ಅನುಸರಿಸ್ತಾ ಇದ್ದಾರೆ. ನೆಕ್ಸ್ಟ್ NEP 2020 ಅನ್ವಯ ಉನ್ನತ ಶಿಕ್ಷಣದಲ್ಲಿ ಡಿಗ್ರಿ ಆಗೋದು ಎಷ್ಟು ವರ್ಷದಿರುತ್ತೆ? ನಾವು ಡಿಗ್ರಿಗೆ ಸೇರೋದಕ್ಕೆ 15 ವರ್ಷ ಓದಬೇಕು. ಹಂಗೆ ಡಿಗ್ರಿ ಎಷ್ಟು ವರ್ಷ? 2 ವರ್ಷಕ್ಕೆ ಮುಗಿಯುತ್ತಾ? 3, 4, 5 ಏನೂ ಬದಲಾವಣೆ ಇಲ್ಲ. ಈಗಿನ ಥರ ಬ್ಯಾಚುಲರ್ ಡಿಗ್ರಿ ತೊಗೋಬೇಕಂದ್ರೆ 3 ವರ್ಷ ಸಾಕು. ಇದು ನಾನ್ ಟೆಕ್ನಿಕಲ್ ತೊಗೋತಾಯಿದ್ದು ನಾನು, ಮೆಡಿಕಲ್ಲು ಇಂಜಿನಿಯರಿಂಗ್ ರಿಲೇಟೆಡನ್ನು ಹೊರತುಪಡಿಸಿ ಜನರಲ್ ಡಿಗ್ರೀಸ್ಗಳು ಕಂಪೇರ್ ಮಾಡಿದಾಗ 3 ವರ್ಷಕ್ಕೆ ಮುಗಿಯುತ್ತಿದ್ದು. ಹೇಗೆ ಇದು ಡಿಗ್ರಿಯನ್ನು ಮಾಡ್ತಾರೆ ಅಂತ ಅಂದರೆ, ಹೈಯರ್ ಎಜುಕೇಷನನ್ನು ಮತ್ತೆ ಅಲ್ಲಿ ಕೋರ್ಸ್ ಡಿವೈಡ್ ಮಾಡ್ಕೋತಾರೆ. ಏನು ಡಿವೈಡು? ನೀವು ಡಿಗ್ರಿ ಸೇರಿಕೊಂಡ್ರಿ ಪದವಿಗೆ 1 ವರ್ಷಕ್ಕೆ ಬಿಡ್ತಾ ಇದ್ದೀರಾ. 1 ವರ್ಷಕ್ಕೆ ನಿಮಗೆ ಆ ಮಕ್ಕಳಿಗೆ 18 ವರ್ಷ ಆದಮೇಲೆ ದುಡಿಯುವ ಹೊಣೆಗಾರಿಕೆ ತುಂಬ ಕುಟುಂಬಗಳಲ್ಲಿ ಬರುತ್ತೆ. ತುಂಬ ಮಕ್ಕಳು ಡಿಗ್ರಿ ಮುಗ್ಸೋಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ 1 ವರ್ಷಕ್ಕೆ ಬಿಟ್ಟ ಅಂದರೆ ಅವ್ನು ಡಿಗ್ರಿ ವೇಸ್ಟ್ ಆಗ್ತಾಯಿತ್ತು ಮೊದಲು. ಈಗ ಹಾಗಿಲ್ಲ, 1 ವರ್ಷಕ್ಕೆ ಬಿಟ್ಟರೆ ಅವನಿಗೆ 1 ಇಯರ್ದು ಒಂದು ಸರ್ಟಿಫಿಕೇಟ್ ಕೋರ್ಸ್ ಆಗಿದೆ ಅಂತ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಅದನ್ನು ತೊಗೊಂಡು ಜಾಬ್ಗಳಲ್ಲಿ ಅವನು ಇನ್ವಾಲ್ವ್ಮೆಂಟ್ ತೋರಿಸ್ಬೋದು. ನಂಬರ್ 2, 2 ವರ್ಷ ಮುಗಿಸಿದ್ರು ಅಂದರೆ ಡಿಪ್ಲೊಮೊ ಇನ್ ಆರ್ಟ್ಸ್ ಅಂತಲೇ ಬರುತ್ತೆ, ಡಿಪ್ಲೊಮೊ ಇನ್ ಕಾಮರ್ಸ್, ಈ ಥರದಲ್ಲಿ ಡಿಪ್ಲೊಮೊ ಬೇರೆ ಬೇರೆ ಹೆಸರುಗಳಲ್ಲಿ ಇನ್ವಾಲ್ವ್ ಮಾಡ್ತಾರೆ ಅದನ್ನು. ಆಗ ಡಿಪ್ಲೊಮೊ ಅನ್ನೋದು 2 ವರ್ಷ ಮಾಡಿದವ್ರಿಗೆ ಸಿಗುತ್ತೆ. ಅಂದರೆ ಆರ್ಟ್ಸ್ ಓದೋರಿಗೂ ಡಿಪ್ಲೊಮೊ ಅನ್ನೋದು ಸಿಗುತ್ತೆ. ನಾವು ಡಿಪ್ಲೊಮೊ ಅಂದರೆ ಅದೇನೋ ವಿಶೇಷ ಕೋರ್ಸ್ ಅಂದ್ಕೊಂಡಿದ್ವಿ. ಈಗ PU ಅಥವಾ 12 ವರ್ಷದ 18 ವಯಸ್ಸಿನ ಓದು ಏನು 15 ವರ್ಷ ಓದಿದ್ದಾರೆ, ಅದರ ನಂತರದಲ್ಲಿ ಬರುವಂಥ 2 ವರ್ಷಕ್ಕೆ ಅವರಿಗೆ ಡಿಪ್ಲೊಮೊ ಸರ್ಟಿಫಿಕೇಟ್ ಸಿಗುತ್ತೆ. ಅದಾದ ನಂತರ 3ನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ ಈಗಿನ ಥರ ಮಾಮೂಲಿ ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್ ಈ ಥರ ಸರ್ಟಿಫಿಕೇಟ್ ಸಿಗುತ್ತೆ. 4th ಇಯರಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತೀವಿ ಅಂದರೆ ಮಲ್ಟಿ ಡಿಸಿಪ್ಲಿನರಿ, ಬೇರೆ ಒಂದು ಹೊಸ ವಿಷಯನ ತೆಗೆದುಕೊಂಡು ಓದುವಂಥದ್ದು ಅವಕಾಶ ಇರುತ್ತೆ. ಇದು ಪ್ರಿಫರಬಲ್. ಇದಕ್ಕೇನು ಒತ್ತಾಯಪೂರ್ವಕ ಇಲ್ಲ, ಇಷ್ಟ ಇದ್ದವ್ರು ತೊಗೊಂಡು ಮಲ್ಟಿ ಡಿಸಿಪ್ಲಿನರಿ ಆನರ್ಸ್ ಡಿಗ್ರಿ ಅಂತ ಕರಿತೀವಿ, ಬ್ಯಾಚುಲರ್ಸ್ ಡಿಗ್ರಿಯನ್ನು ಪಡೆಯುವಂಥ ಅವಕಾಶ 4ನೇ ವರ್ಷದವರೆಗೂ ಸಿಗುತ್ತೆ. ಇದು ಹೈಯರ್ ಎಜುಕೇಷನಲ್ಲಿ ಆಗ್ತಿರುವಂಥ ಒಂದು ಬದಲಾವಣೆ. ನೆಕ್ಸ್ಟ್ ಬರೋಣ, ಈ ಶಿಕ್ಷಕರ ಶಿಕ್ಷಣ ಇಸ್ ವೆರಿ ಇಂಪಾರ್ಟೆಂಟ್. ಟೀಚರ್ಸ್ ಎಜುಕೇಷನ್ ಕುರಿತಾಗಿ ಅತ್ಯುನ್ನತ ಸಂಸ್ಥೆ, ಹೈಯೆಸ್ಟ್ ಇನ್ಸ್ಟಿಟ್ಯೂಟ್ ಯಾವುದು? DSCRT, NCERT, NCTE ಆ್ಯಂಡ್ CBSE 4 ಚಾಯ್ಸ್ ಇದೆ. ರೈಟ್ ಆನ್ಸರ್ ಇದಕ್ಕೆ NCTE ಅಂತ ಕರಿತೀವಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಶಿಕ್ಷಕರ ಶಿಕ್ಷಣದ ಒಂದು ಮಂಡಳಿ ಅಂತ ಕರಿತೀವಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಇದು
ಟೀಚರ್ ಎಜುಕೇಷನ್ ರಿಲೇಟೆಡ್ ಆದ ಹೈಯೆಸ್ಟ್ ಬಾಡಿ ಇನ್ ಇಂಡಿಯಾ. ಇದರಲ್ಲೂ ಕೂಡ ತುಂಬ ಬದಲಾವಣೆಗಳಾಗ್ತಾ ಇದೆ. ಆ ಡಿ ಎಡ್ ಅಂತೂ ಹೆಚ್ಚು ಕಡಿಮೆ ಸರ್ವನಾಶ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಬಿ ಎಡ್ಡು ಈಗೀಗ PU ಲೆಕ್ಚರ್ ರಿಕ್ರೂಟ್ಮೆಂಟಿಗೆ ಕಂಪಲ್ ಅಂದಿದ್ದಕ್ಕೂ ಸ್ವಲ್ಪ ಅದಕ್ಕೆ ವ್ಯಾಲ್ಯೂ ಬಂದಿತ್ತು. ಈಗ ಈ NEP ಬಂದ ನಂತರ 4 ವರ್ಷದ ಶಿಕ್ಷಕರ ಶಿಕ್ಷಣ ನಡಿಬೇಕು ಅಂತ ಒಂದು ವಾದ ಇದೆ. 4 ವರ್ಷ ಅನ್ನೋದು ಡಿಗ್ರಿಯೊಂದಿಗೆ ಆರಂಭ ಆಗಬೇಕು. ಆವಾಗ BEd ಕಾಲೇಜ್ಗಳಲ್ಲಿ ಹೇಗೆಲ್ಲ ವ್ಯವಸ್ಥೆ ಆಗತ್ತೆ, ಅವ್ಯವಸ್ಥೆ ಆಗತ್ತೆ, ಇದೆಲ್ಲ ಕರ್ನಾಟಕದಲ್ಲಿ ಹೊಸ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗೋದು ಟೀಚರ್ ಎಜುಕೇಷನಲ್ಲಿ ಏನು ಡೌಟ್ ಇಲ್ಲ, ಆಗುತ್ತೆ. ಅದಕ್ಕೆ ಬೇಕಾದ ಪರಿಹಾರಗಳು ಕೂಡ ರೆಡಿ ಆಗ್ತವೆ. ನೆಕ್ಸ್ಟ್ ಬರೋಣ. NEP ಅನ್ವಯ ಒಂದಷ್ಟು ಹೊಸ ಇನಿಷಿಯೇಟಿವ್ಸ್ಗಳನ್ನ ಅದು ಸಜೆಸ್ಟ್ ಮಾಡಿದೆ. ರಾಷ್ಟ್ರೀಯ ಶಿಕ್ಷಣ ಆಯೋಗ ಅಂತ ಒಂದು ಆಯೋಗ ಇರಬೇಕು ಅಂತ ಹೇಳಿದೆ. ಅದು ನ್ಯಾಷನಲ್ ಎಜುಕೇಷನ್ ಕಮಿಷನ್. ಆ ನ್ಯಾಷನಲ್ ಎಜುಕೇಷನ್ ಕಮಿಷನ್ನಲ್ಲಿ ಯಾರು ಮುಖ್ಯಸ್ಥರು? ಪ್ರಧಾನಮಂತ್ರಿನ, ಶಿಕ್ಷಣ ಮಂತ್ರಿನ, ಶಿಕ್ಷಣ ಇಲಾಖೆ ಕಾರ್ಯದರ್ಶಿನ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಿನ? ಈಗ ಆಲ್ರೆಡಿ ಹೇಳಿದ್ದೀನಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಅನ್ನೋ ಪದ ತೆಗೆದೇ ಶಿಕ್ಷಣ ಅನ್ನೋ ಪದ ಇಂಪ್ಲಿಮೆಂಟ್ ಮಾಡಿದಾರಲ್ಲಿ ಶಿಕ್ಷಣ ಮಂತ್ರಿ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಅನ್ನೋದು ಏನು 85ರಲ್ಲಿ ಇಂಪ್ಲಿಮೆಂಟ್ ಆಗಿತ್ತು, ಅದು ಇಂಟ್ರೊಡ್ಯೂಸ್ ಆಗಿತ್ತು. ಈಗ ಅದನ್ನು ತೆಗೆದಿದ್ದಾರೆ. ಹಾಗಾಗಿ 4ನೇ ಆಪ್ಷನ್ ಹೋಯಿತು. ಮೇಲಿನ 3 ಜನ ರೈಟ್ ಆನ್ಸರ್ ಆಪ್ಷನ್ಗೆ ಬಂದರೆ ಸರಿಯಾದ ಉತ್ತರ ಇದಕ್ಕೆ ಪ್ರಧಾನಮಂತ್ರಿ. ದೇಶದ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಶಿಕ್ಷಣ ಆಯೋಗ, ನ್ಯಾಷನಲ್ ಎಜುಕೇಷನ್ ಕಮಿಷನ್ಗೆ, NECಗೆ ಮುಖ್ಯಸ್ಥರಾಗಿರ್ತಾರೆ. ನೆಕ್ಸ್ಟ್ ಬರೋಣ. NEPಯಿಂದ ಮತ್ತೇನಾದ್ರು ಬದಲಾವಣೆಗಳಾಗಿದ್ದಾವ ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂದರೆ ನಿಮ್ಮದೇನು ಕ್ರೆಡಿಟ್ ಮಾರ್ಕ್ಸ್ ಸ್ಕೋರಿಂಗ್ ಇರುತ್ತಲ್ಲ, ಆ ಸ್ಕೋರಿಂಗ್ ಕಾರ್ಡ್ಗಳನ್ನೆಲ್ಲ ಒಂದು ಡಾಟಾಬೇಸಲ್ಲಿ ತೆಗೆದಿಡುವಂಥದ್ದು. ನೀವು ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋದಾಗ ನೀವು ಹಾರ್ಡ್ ಕಾಪಿ ತೊಗೊಂಡು ಕೊಟ್ಟು ನಂದು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಹಾಗೆಲ್ಲ ಇಲ್ಲ, ಜಸ್ಟ್ ಅಲ್ಲಿ ಓಪನ್ ಮಾಡಿಕೊಂಡ್ರೆ ಸಾಕು ನಿಮ್ಗೆ ಅಡ್ಮಿಷನ್ಗೆಲ್ಲ ಅವಕಾಶ ಮಾಡುವಂಥ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅನ್ನುವಂಥ ಒಂದು ಕ್ರೆಡಿಟ್ ಅರ್ನ್ ಮಾಡಿದ್ದು ಅದನ್ನು ಮೇಂಟೈನ್ ಮಾಡುವಂಥ ಒಂದು ಇನ್ಸ್ಟಿಟ್ಯೂಟನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಒಂದು ಸಜೆಷನ್. ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಸಂಶೋಧನೆಗಳಿಗೆ ಅವಕಾಶ ಇರಬೇಕು. ಭಾರತದಲ್ಲಿ ಸಂಶೋಧನೆಗಳು ನೋಡಿರ್ಬೋದು, PhDಗಳು ಗುಡ್ಡೆ ಬೀಳ್ತಾ ಇದೆ. ಆ PhDಗಳು ತಗೊಂಡೋರಿಗೆ ಮಾತ್ರ ಗೊತ್ತಿರುತ್ತೆ, ಕೊಟ್ಟೋರಿಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ಏನು ಸಮಾಜಕ್ಕೆ ಉಪಯೋಗ ಆಯಿತು ಗೊತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ PhDಗಳು ಬರ್ತಾ ಇದೆ. ಆ PhDಗಳು, ರಿಸರ್ಚ್ಗಳು, ಇನ್ನೋವೇಷನ್ಸ್ಗಳನ್ನು ಸಮಾಜೋಪಯೋಗ ಮಾಡಲಿಕ್ಕೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಜೊತೆಗೆ ಎಕನಾಮಿಕ್ಸಲ್ಲಿ ನಾವು ಓದ್ತಾ ಇರ್ತೀವಿ SEZ ಅಂತ. SEZ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಅದು ವಿಶೇಷ ಆರ್ಥಿಕ ವಲಯಗಳು ಅಂತ. ಅಲ್ಲಿ ರಫ್ತು ಉತ್ತೇಜನ ಮಾಡೋದಕ್ಕಾಗಿ ವಿಶೇಷ ಪ್ಯಾಕೇಜ್ಗಳನ್ನ ಕೊಟ್ಟು ಪ್ರೊಡಕ್ಷನ್ ಮಾಡುವಂಥ ಒಂದು ವ್ಯವಸ್ಥೆ ಇರುತ್ತೆ, ಅದು SEZ. ಇಲ್ಲೂ SEZ ಬಂದಿದೆ ಈಗ. ಇದು ಸ್ಪೆಷಲ್ ಎಜುಕೇಷನ್ ಝೋನ್ ಅಂತ ಕರೀತಾರೆ. ಎಲ್ಲಿ ಅಂಡರ್ ರೆಪ್ರೆಸೆಂಟೆಡ್, ಯಾವ ಜನಾಂಗ ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ತುಂಬ ಕಡಿಮೆ ಇದೆಯೋ, ಯಾರಿಗೆ ತುಂಬ ಅವಕಾಶಗಳೇ ಕೊರತೆ ಇದೆಯೋ ಆ ವಲಯಗಳಲ್ಲಿ ಸ್ಪೆಷಲ್ ಎಜುಕೇಷನ್ ಝೋನ್ ಅಂತ ಮಾಡಿ ವಿಶೇಷ ಪ್ರಾತಿನಿಧ್ಯ ಕೊಡಬೇಕು. ಈ ಝೋನ್ಗಳಿಗೆಲ್ಲ ಬೇರೆ ಕಡೆ ಎಲ್ಲ 1:30 ಶಿಕ್ಷಕರ ನೇಮಕ ಕೇಳಿದರೆ ಇಲ್ಲಿಗೆ 1:25ಗೆ ಕೊಡ್ರಿ ಅಂತ ಹೇಳುತ್ತೆ. ಅಲ್ಲಿ ಶಿಕ್ಷಣವನ್ನು ಅಪ್ಗ್ರೇಡ್ ಮಾಡೋದಂಥ ಪ್ರಯತ್ನ SEZಗಳಿಗೂ ಕೂಡ ಇದು ಸಲಹೆ ನೀಡಿದೆ. ಹಾಗೆ ಜೆಂಡರ್ ಇನ್ಕ್ಲೂಷನ್ ಫಂಡ್. ಜೆಂಡರ್ ಇನ್ಕ್ಲೂಷನ್ ಅಂದರೆ ಸಾಕ್ಷರತೆ ಪಟ್ಟಿ ತೆಗೆದಾಗ ಗೊತ್ತಾಗತ್ತೆ. ಗಂಡು ಮಕ್ಕಳ ಸಾಕ್ಷರತಾ ಮಟ್ಟ ಜಾಸ್ತಿ ಇರುತ್ತೆ, ಹೆಣ್ಮಕ್ಳು ಆಟೋಮೆಟಿಕ್ಲಿ ಕಡಿಮೆ ಇರುತ್ತೆ. ಈ SLC PU ರಿಸಲ್ಟ್ ಬಂದಾಗ ಹೆಣ್ಣುಮಕ್ಕಳೇ ಮೇಲುಗೈ. ಬಟ್ ಟೋಟಲ್ ಲಿಟ್ರಸಿಗೆ ಬಂದರೆ ಆಟೋಮೆಟಿಕ್ಲಿ ಹೆಣ್ಮಕ್ಳು ಸುಮಾರು 5-10% ಅಷ್ಟು ಕಡಿಮೆ ಲಿಟ್ರಸಿ ಇರುತ್ತೆ. ಇದನ್ನು ಇಂಪ್ರೂವ್ ಮಾಡೋಕ್ಕಾಗಿ ಮತ್ತು ಟ್ರಾನ್ಸ್ಜೆಂಡರ್, ಲೈಂಗಿಕ ಅಲ್ಪಸಂಖ್ಯಾತರಿದಾರಲ್ಲ, ಅವ್ರದ್ದು ಲಿಟ್ರಸಿ ತುಂಬ ಡೌನ್ ಇದೆ. ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರನೂ ಕೂಡ ಜೆಂಡರ್ ಇನ್ಕ್ಲೂಷನ್ ಫಂಡ್ ಅಂತ ಒಂದು ಫಂಡನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಮ್, NETF, ನೆಫ್ಟ್ ಅಲ್ಲ ಇದು, ನೆಟ್ಫ್ ಅಂತ ಕರಿತೀವಿ. ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಮ್ ತಂತ್ರಜ್ಞಾನವನ್ನು ಇಂಪ್ರೂವ್ ಮಾಡಿ ಶಿಕ್ಷಣದಲ್ಲಿ ತುಂಬ ಸುಧಾರಣೆ ಮಾಡೋದಕ್ಕೂ ಕೂಡ ಒಂದು ಫೋರಮನ್ನು ಕ್ರಿಯೇಟ್ ಮಾಡುತ್ತೆ. ಇದೆಲ್ಲ ಹೊಸ ಇನಿಷಿಯೇಟಿವ್ಗಳು NEP 2020ಯಲ್ಲಿ. ನೆಕ್ಸ್ಟ್ GDPನಲ್ಲಿ ಈಗ ಕಡಿಮೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. GDPಯ ಪಾಲು ಇದೆಯಲ್ಲ, ನಮ್ಮ ದೇಶದ GDP ಇದೆ, ಆ GDPನ ಎಷ್ಟು ಪಾಲನ್ನು ಎಜುಕೇಷನ್ ಮೇಲೆ, ಎಷ್ಟು ಪಾಲನ್ನು ಆರ್ಮಿ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಬಂದಾಗ ಆರ್ಮಿ ಮೇಲೆ ತುಂಬ 2% ಇದೆ. ಎಜುಕೇಷನ್ ಮೇಲೂ ಪರವಾಗಿಲ್ಲ, ಒಂದು ಹಂತಕ್ಕಿದೆ. ಬಟ್ ಅದನ್ನು ಅಷ್ಟು ಕಡಿಮೆ ಇದ್ರಾಗಲ್ಲ, ಇನ್ನೂ ಹೆಚ್ಚು ಮಾಡಬೇಕು ಅಂತ ಶಿಫಾರಸ್ ಮಾಡೋದು. ಹಂಗಾದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ವಿ? GDPಯ ಪಾಲು ಎಷ್ಟು ಶಿಫಾರಸ್ ಮಾಡಿದೆ ಅಂದರೆ 6%ಗೆ ರೈಸ್ ಮಾಡಿ. ಈಗ 3.1 ಇದೆ. ಲಾಸ್ಟ್ ಬಜೆಟ್, ನಿರ್ಮಲಾ ಸೀತಾರಾಮನ್ ಬಜೆಟ್ ಅವರ ವರದಿ ಪ್ರಕಾರ 3.1% GDPಯ ಇನ್ವೆಸ್ಟ್ಮೆಂಟು ಎಜುಕೇಷನ್ ಮೇಲಿದೆ. ಆದರೆ ಅದು ಎಷ್ಟಕ್ಕೆ ಹೋಗಬೇಕು ಅಂತ ಅಂದರೆ 6%ಗೆ ಹೋಗಬೇಕು. ಅಂದರೆ ಈಗಿರೋ ಎಜುಕೇಷನಲ್ ಇನ್ವೆಸ್ಟ್ಮೆಂಟ್ಗಿಂತ ಡಬಲ್ ಆಗಬೇಕು. ಡಬಲ್ ಆದಾಗ ಆಟೋಮೆಟಿಕಲಿ
ಶಿಕ್ಷಣ ಸುಧಾರಣೆ ಆಗುತ್ತೆ. ನಾವೆಲ್ಲ ಹೇಳ್ತಾ ಇರ್ತೀವಿ ಡೆಲ್ಲಿ ಮಾಡೆಲ್ ಆಫ್ ಎಜುಕೇಷನ್. ಒಂದು ಸಿಟಿಯಲ್ಲಿ ಸ್ಕೂಲ್ಗಳನ್ನು ಚೇಂಜ್ ಮಾಡೋದಕ್ಕೂ ಮಲೆನಾಡಿನ ಬೆಟ್ಟಗಳು, ದೂರದ ಊರುಗಳಲ್ಲಿ, ಹಳ್ಳಿಗಳಲ್ಲಿ, ವೆಹಿಕಲ್ಗಳೇ ಹೋಗದ ಊರುಗಳಲ್ಲೂ ಶಾಲೆಗಳಿದೆ, ಅಲ್ಲಿ ಬದಲಾವಣೆ ಮಾಡೋದಕ್ಕೂ, ದೊಡ್ಡ ನಗರದಲ್ಲಿ CSR ಫಂಡ್ ಮೂಲಕ ಸ್ಕೂಲ್ಗಳನ್ನು ಚೇಂಜ್ ಮಾಡೋದಕ್ಕೂ, ಯಾವುದೇ ಫಂಡ್ ಇಲ್ಲದ ಗ್ರಾಮಾಂತರ ಪ್ರದೇಶಗಳ ರಾಜ್ಯಗಳಲ್ಲಿ ಬದಲಾವಣೆ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಡೆಲ್ಲಿ ಮಾಡೆಲ್ ಅಂತ ಹೇಳಿ ನಾವು ಎಲ್ಲ ಹಳ್ಳಿಗಳ ಭಾರತದಲ್ಲಿ ಅಪ್ಲೈ ಮಾಡೋದು ಕಷ್ಟ. ಅಲ್ಲಿ CSR ಫಂಡ್ ತುಂಬ ಬಂದಿದೆ ಆ್ಯಂಡ್ ದೆನ್ ನಗರ ಕೇಂದ್ರಿತ ಆದ್ದರಿಂದ ಅದು ಮಾಡೆಲ್ ಡಿಫ್ರೆಂಟಾಗೆ ತೊಗೋಬೇಕು ನಾವು. ಹಾಗೆ ನಮ್ಮ ದೇಶದ ಹಳ್ಳಿ ಸ್ಕೂಲ್ಗಳಲ್ಲಿ ಪೇಂಟೇ ಆಗ್ತಾ ಇಲ್ಲ. ಓಕೆ, ಆ ಸ್ಕೂಲ್ಗಳಿಗೆ ಬಣ್ಣ ಆಗದೆ ಎಷ್ಟೋ ವರ್ಷಗಳಾಗಿದೆ. ಆ ಸ್ಕೂಲ್ಗಳಿಗೆ ಗೋಡೆನೇ ಇಲ್ಲ, ಬೇಲಿನೇ ಇಲ್ಲ. ಇಂಥ ಸ್ಕೂಲ್ಗಳನ್ನು ಯಾವಾಗ ನಾವು ಮಾಡೋಕ್ಕೆ ಸಾಧ್ಯ ಅಂದರೆ 6% ನಾವೇನಾದರೂ GDP ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ಹೈಫೈ ಎಜುಕೇಷನ್ ಟಚ್ ಕೊಡ್ಬೋದು ಅನ್ನೋದು. ನೆಕ್ಸ್ಟ್ ಬರೋಣ. NEP 2020ಯಲ್ಲಿ ಏನಾದರೂ ಭಾಷೆ ಬಗ್ಗೆ, ಈಗ ಭಾರತದಲ್ಲಿ ಭಾಷಾ ಸೂತ್ರ ಹೇಳ್ತೀವಲ್ಲ, ಯಾವ ಸೂತ್ರಕ್ಕೆ ಇದು ಸ್ಟಿಕ್ಕನ್ ಆಗಿದೆ? ದ್ವಿಭಾಷಾ, ತ್ರಿಭಾಷಾ, ದ್ವಿಭಾಷಾ ಪ್ಲಸ್ ವಿದೇಶಿ ಭಾಷೆ, ಮಾತೃಭಾಷಾ ಶಿಕ್ಷಣ. ಮಾತೃಭಾಷಾ ಮಾಮೂಲಿ ಅದು 5ನೇ ಕ್ಲಾಸ್ವರೆಗೂ ಮಾತೃಭಾಷೆ ಇರಬೇಕು ಅಂತ ಹೇಳುತ್ತೆ. ಆ್ಯಂಡ್ ದೆನ್ 8ನೇ ಕ್ಲಾಸ್ವರೆಗೂ ಮಾತೃಭಾಷೆ ಕಂಟಿನ್ಯೂ ಆದರೆ ಒಳ್ಳೆಯದು ಅಂತ ಶಿಫಾರಸು ಮಾಡುತ್ತೆ. ಹಾಗಾದರೆ ಯಾವ ಸೂತ್ರ ಇದು ಅಪ್ಲೈ ಮಾಡ್ಕೊಳುತ್ತೆ ಅಂದರೆ, ಆ್ಯಸ್ ಇಟ್ ಈಸ್ ಹಿಂದಿನಂತೆ ತ್ರಿಭಾಷಾ ಸೂತ್ರ. ದೇಶದಲ್ಲಿ ಮಾತೃಭಾಷೆ ಕಲಿಬೇಕು, ಮತ್ತು ರಾಷ್ಟ್ರದಲ್ಲಿ ಲಿಂಕಿಂಗ್ ಲ್ಯಾಂಗ್ವೇಜ್ ಆಗಿ ನಾವು ಹಿಂದಿ ತಗೋತೀವಿ, ಹಿಂದಿ ಕಲಿಬೇಕು, ಆ್ಯಂಡ್ ಒಂದು ಇಂಗ್ಲೀಷ್ ಕಲಿಬೇಕು ಅನ್ನೋದೇನು ಜನರಲ್ ಟರ್ಮ್ ಅದು. ಬಟ್ ಇಲ್ಲಿ ಹೇಳುತ್ತೆ, ನೀವು ಮಾತೃಭಾಷೆ ಹಿಂದಿ ಇಂಗ್ಲೀಷ್ ಅಂತ ಏನಿಲ್ಲ, ಮಾತೃಭಾಷೆ ಒಂದು ಕಂಪಲ್, ಇನ್ನೆರಡು ಭಾಷೆಗಳು ಆಪ್ಷನಲ್ ಆಗಿ ನೀವು ವಿದೇಶಿ ಭಾಷೆಯೂ ಸೇರಿ ಕಲಿಬೋದು. ಅಂದರೆ ನಾವೇನು ಕನ್ನಡ ಇಂಗ್ಲೀಷ್ ಹಿಂದಿ ಕಲಿತಾ ಇದ್ವಿ, ಕನ್ನಡ ಇಂಗ್ಲೀಷ್ ಫ್ರೆಂಚ್, ಕನ್ನಡ ಇಂಗ್ಲೀಷ್ ಚೈನೀಸ್, ಕನ್ನಡ ಇಂಗ್ಲೀಷ್ ಜಾಪನೀಸ್, ಈ ಥರ ಆಪ್ಷನ್ ತಗೊಂಡು ಕಲಿಯುವಂಥ ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ. ತ್ರಿಭಾಷಾ ಸೂತ್ರವನ್ನು ಇದು ಒಲವು ತೋರಿದೆ. ನೆಕ್ಸ್ಟ್ ಬರೋಣ. NEP 2020 ಗುರುತಿಸಬಹುದಾದ ಅತಿ ವಿಶಿಷ್ಟ ಅಂಶಗಳು. ಇಂಟರ್ ಡಿಸಿಪ್ಲಿನರಿ ನಾನೀಗ ಆರ್ಟ್ಸ್ ಹುಡುಗ ಅಂತ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಾಗ್ರಫಿ ಹಿಂಗೆ ತೊಗೋಬೇಕು. ಸೈನ್ಸ್ಗೆ ಹೋಗ್ತೀವಿ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, PCMB, PMCS ಹಿಂಗೆ ಆಪ್ಷನ್ ಇತ್ತು. ಈಗ ಹಂಗಲ್ಲ, ಹಿಸ್ಟ್ರಿ, ಎಕನಾಮಿಕ್ಸ್ ತೊಗೊಂಡು ಮ್ಯಾಥಮೆಟಿಕ್ಸ್ ತೊಗೋಬೋದು, ಫಿಸಿಕ್ಸ್ ತೊಗೋಬೋದು. ಹಿಸ್ಟ್ರಿ, ಎಕನಾಮಿಕ್ಸು, ಮ್ಯಾಥಮೆಟಿಕ್ಸ್, ಫಿಸಿಕ್ಸು ಈ ಥರ ಇಂಟರ್ ಡಿಸಿಪ್ಲಿನರಿ ಸ್ಟಡಿ ಮಾಡೋದಕ್ಕೂ ಅವಕಾಶ ಕೊಡುತ್ತೆ. ಮಲ್ಟಿ ಡಿಸಿಪ್ಲಿನರಿ ಸ್ಟಡಿ ಮಾಡೋಕ್ಕೂ ಅವಕಾಶ ಕೊಡುತ್ತೆ. ಹಾಗೆ ಮಲ್ಟಿ ಲಿಂಗ್ಯುಯಲ್, ಬಹುಭಾಷೆಯಲ್ಲಿ ಕಲಿಯೋದಕ್ಕೂ ಅವಕಾಶ ಮಾಡಿಕೊಡುವಂಥ ಒಂದು ಸ್ವರೂಪ ಇದೆ. ಇದನ್ನು ಸರಿ ಉತ್ತರ ಇದೆ ಮೇಲಿನ ಎಲ್ಲವೂ, ಎಲ್ಲ ಮಾಡಲ್ಲೂ ಇಲ್ಲಿದೆ. ಇಂಟರ್ ಡಿಸಿಪ್ಲಿನರಿ, ಮಲ್ಟಿ ಡಿಸಿಪ್ಲಿನರಿ, ಮಲ್ಟಿ ಲಿಂಗ್ಯುಯಲ್, ಈ 3 ಮಾಡಲಲ್ಲಿ ಕಲಿಯುವಂಥ ಅವಕಾಶ NEP 2020 ಒಳಗೊಂಡಿದೆ. ನೆಕ್ಸ್ಟ್ ಬರೋಣ. ಭಾರತದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಶಿಕ್ಷಣ ಯೋಜನೆ. ಈಗ ಯಾವ ಶಿಕ್ಷಣ ಯೋಜನೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ತಾಯಿದೆ? ಸರ್ವ ಶಿಕ್ಷಾ ಅಭಿಯಾನ್, ಸ್ಕೂಲ್ಗಳಿಗೆ ಹೋದರೆ ಇವಾಗೂ ಆ ಬೋರ್ಡ್ ಕಾಣ್ತಾ ಇರುತ್ತೆ. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್, ಸಮಗ್ರ ಶಿಕ್ಷಾ ಯೋಜನಾ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ, ಕನ್ಫ್ಯೂಸ್ ಆಗ್ತಾ ಇರ್ತೀರ ನೀವು ಬೋರ್ಡ್ಗಳನ್ನು ನೋಡಿಕೊಂಡು. ಬೋರ್ಡ್ ಚೇಂಜ್ ಮಾಡಿಲ್ಲ ನಮ್ಮ ದೇಶದಲ್ಲಿ. ಈ ರಾಜಕೀಯಕ್ಕೆ ಸಂಬಂಧಿಸಿದ ಬೋರ್ಡ್ ಆದರೆ ಟಕ್ಕಂತ ಚೇಂಜ್ ಆಗುತ್ತೆ. ಸ್ಕೂಲ್ ಬೋರ್ಡ್ಗಳು ಅಷ್ಟು ಬೇಗ ಚೇಂಜ್ ಆಗೋಕ್ಕೆ ಫಂಡ್ ಇಲ್ಲ. ದಟ್ಸ್ ವೈ ಸರಿಯಾದ ಉತ್ತರ ಇದಕ್ಕೆ ಸಮಗ್ರ ಶಿಕ್ಷಾ ಯೋಜನೆ. ಸರ್ವ ಶಿಕ್ಷಾ ಯೋಜನಾ ಆ್ಯಂಡ್ ಮಾಧ್ಯಮಿಕ ಶಿಕ್ಷಾ ಯೋಜನೆ ಎರಡು SSA, RMSA ಆ್ಯಂಡ್ ಟೀಚರ್ ಎಜುಕೇಷನ್ ರಿಲೇಟೆಡ್ ಯೋಜನೆಗಳು ಎಲ್ಲ ಮರ್ಜ್ ಮಾಡಿ 2018ರಿಂದ ಸಮಗ್ರ ಶಿಕ್ಷಾ ಯೋಜನೆ ಅಂತೇಳಿ ಶಾಲಾ ಹಂತದಿಂದ 12ನೇ ಕ್ಲಾಸ್ವರೆಗಿನ ಎಜುಕೇಷನ್ ನೋಡ್ಕೊಳ್ಳೋಕೆ ಇದಿದೆ. ಆ್ಯಂಡ್ ಉನ್ನತ ಶಿಕ್ಷಣದಲ್ಲಿ UGC ಇದೆ, ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತ ಇದೆ. ಆ ಸ್ಕೀಮ್ಗಳು ಉನ್ನತ ಶಿಕ್ಷಣವನ್ನು ನೋಡ್ಕೋತಾ ಇರ್ತವೆ. ಸ್ಕೂಲ್ ಎಜುಕೇಷನ್ಗೆ SSA, RMSA, ಟೀಚರ್ ಎಜುಕೇಷನ್ ರಿಲೇಟೆಡ್ ಎಲ್ಲದೂ ಮರ್ಜ್ ಮಾಡಿಕೊಂಡು ಸಮಗ್ರ ಶಿಕ್ಷಾ ಯೋಜನೆ ಅನ್ನೋದು, ಅಭಿಯಾನ ಅನ್ನೋದು ನೋಡ್ಕೋತಾ ಇದೆ. ಈಗ ಸಮಗ್ರ ಶಿಕ್ಷಾ ಯೋಜನೆ ಅನ್ನೋದು ಜಾರಿಯಲ್ಲಿರುವಂಥ ಒಂದು ಸ್ಕೀಮ್. ನೆಕ್ಸ್ಟ್ ಬರೋಣ. NEP 2020ರ ಪ್ರಕಾರ ಪಾರಕ್ ಎಂಬುದು PARAKH ತರಬೇತಿ ಸಂಸ್ಥೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟಾ, ಮೌಲ್ಯಮಾಪನ ಸಂಸ್ಥೆ, ಇವ್ಯಾಲ್ಯೂಯೇಷನ್ ಇನ್ಸ್ಟಿಟ್ಯೂಟಾ, ಸಂಶೋಧನಾ ಸಂಸ್ಥೆ, ರಿಸರ್ಚ್ ಇನ್ಸ್ಟಿಟ್ಯೂಟಾ, ಅಥವಾ ತಂತ್ರಜ್ಞಾನ ಸಂಸ್ಥೆ, ಟೆಕ್ನಾಲಜಿ ಇನ್ಸ್ಟಿಟ್ಯೂಟಾ? ವಿಚ್ ಒನ್ ಈಸ್ ರೈಟ್? ಇದಕ್ಕೆ ಸರಿಯಾದ ಉತ್ತರ ಮೌಲ್ಯಮಾಪನ ಸಂಸ್ಥೆ. ಈಗೇನು 10th 12th ಎಕ್ಸಾಮ್ ನಡೆಯುತ್ತಲ್ಲ, ಆ ಎಕ್ಸಾಮ್ಗಳಿಗಿಂತ ವಿಭಿನ್ನವಾದ ಪರೀಕ್ಷಾ ಮಾದರಿನ ರೂಪಿಸಲು ಪಾರಕ್ ಅಂತ ಒಂದು ಸ್ಕೀಮ್ ತರ್ತಾ ಇದೆ. ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್, PARAK ಇಲ್ಲೇನು ಕಾಣ್ತಾ ಇದೆ, ಇದು ಪಾರಕ್ನ ಅಕ್ರಾನಿಮ್. ಈ ಪ್ರಕಾರವಾಗಿ 10th ಮತ್ತು PU ನಂತರದಲ್ಲಿ ವರ್ಷಕ್ಕೆ 2 ಪರೀಕ್ಷೆಗಳನ್ನು ನಡೆಸಿ
ಯಾವುದೇ ಪರೀಕ್ಷೆ ಅಪಿಯರ್ ಆಗಿ ತಾನು ಸರ್ಟಿಫಿಕೇಟ್ ಪಡಬಹುದಂಥ ಅವಕಾಶವನ್ನು ಕೊಡಬೇಕು. ರೆಗ್ಯುಲರ್ ಎಕ್ಸಾಮ್ಗಿಂತ ವಿಭಿನ್ನವಾದ ಎವ್ಯಾಲ್ಯೂಯೇಷನ್ ಮಾಡಲ್ ತರಬೇಕು ಅನ್ನೋದು ಈ ಪಾರಕ್ ಸ್ಕೀಮ್ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದೊಂದು ಮೌಲ್ಯಮಾಪನ ಸಂಸ್ಥೆ ಬಾಡಿಯಾಗಿ ಇರುತ್ತೆ. ನೆಕ್ಸ್ಟ್ ಬರೋಣ ಕೆಲವೊಂದು ಕಮಿಟೀಸ್ ಆ್ಯಂಡ್ ಕಮಿಷನ್ಸ್. ಈಗ NEP ಅಂದ್ಕೂಳೆ 2020-35 ವರ್ಷದ ನಂತರ ಅದು ಇದೆಲ್ಲ ಗೊತ್ತಾಯಿತು. ಏನೋ ಖುಷಿಗೆ ಅವರು ಹಳೇದು ಕೆದಕ್ಬಿಟ್ರೆ ಹಂಗಾರೆ 35 ವರ್ಷದ ಹಿಂದೆ ಯಾವುದಿತ್ತು, ಅದರಿಂದ ಯಾವುದಿತ್ತು, ಅದಕ್ಕೆಲ್ಲ ನಾವು ರೆಡಿ ಇರಬೇಕಲ್ಲ. ಹಾಗಾಗಿ ಸ್ವಲ್ಪ ಹಿಸ್ಟರಿ ಆಫ್ ಎಜುಕೇಷನ್ ಇನ್ ಇಂಡಿಯಾ ಸ್ವಲ್ಪ ನೋಡ್ಕೊಂಬಂದ್ಬಿಟ್ರೆ ಈ ಏನು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ UPSC KPSC ಲೆವೆಲ್ KS ಲೆವೆಲ್ಗೆ ಸಾಕಾಗಲ್ಲ, ಇನ್ನೂ ಡೆಪ್ತಾಗಿ ಅನಾಲಿಸಿಸ್ ಮಾಡಬೇಕು. ಚೋಟ ಮೋಟ ಪರೀಕ್ಷೆಗಳು ನಡೀತಾ ಇರ್ತಾವಲ್ಲ ಆ ಪರೀಕ್ಷೆಗಳಿಗೆಲ್ಲ ಈ ಮಾಹಿತಿ ಸಾಕಾಗತ್ತೆ. ವೆರಿ ಫಸ್ಟ್ ನಾವು ಎಜುಕೇಷನ್ ರಿಲೇಟೆಡ್ ಬಂದಾಗ ಬ್ರಿಟಿಷ್ ಇಂಡಿಯಾದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರೀ ಇಂಡಿಪೆಂಡೆನ್ಸಲ್ಲಿ ಮೆಕಾಲೆ ಮಿನಿಟ್ಸ್ ಅಂತ ಕರಿತೀವಿ. ಮೆಕಾಲೆ ವರದಿ, ಮೆಕಾಲೆ ಮಿನಿಟ್ಸ್ ಇದೆಯಲ್ಲ 1835 1835ರಲ್ಲಿ ಇಂಗ್ಲೀಷ್ ಶಿಕ್ಷಣ ಭಾರತೀಯರಿಗೆ ಕಲಿಸ್ಬೇಕು, ಇಂಗ್ಲೀಷ್ ಎಜುಕೇಷನ್ ಶಿಫಾರಸ್ ಮಾಡ್ತಾನೆ. ಇದನ್ನು ವಿಲಿಯಂ ಬೆಂಟಿಂಗ್ ಅಕ್ಸೆಪ್ಟ್ ಮಾಡಿಕೊಂಡು, ಅವಾಗನ ಗವರ್ನರ್ ಜನರಲ್ ಅಕ್ಸೆಪ್ಟ್ ಮಾಡಿಕೊಂಡು ಇಂಗ್ಲೀಷ್ ಶಿಕ್ಷಣ ಭಾರತದಲ್ಲಿ ಜಾರಿಗೆ ತರ್ತಾರೆ. ಇಂಗ್ಲೀಷ್ ಶಿಕ್ಷಣಕ್ಕೆ ಶಿಫಾರಸ್ಸು ಮಾಡಿದ್ದು ಮೆಕಾಲೆ ಮಿನಿಟ್ಸು, ಜಾರಿಗೆ ತಂದಿದ್ದು ವಿಲಿಯಂ ಬೆಂಟಿಂಗು. ಇದು 1835 ಆಗುವಂಥ ಘಟನೆ. ಆನಂತರ ವುಡ್ಸ್ ಡಿಸ್ಪ್ಯಾಚ್ ಅಂತ ಮಾಡ್ತಾರೆ. ಶಿಕ್ಷಣ ಭಾರತದಲ್ಲಿ ಹೇಗೆ ಸುಧಾರಣೆ ಆಗಬೇಕು, ಶಿಕ್ಷಣಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೇಕು ಅಂತ ಶಿಫಾರಸ್ ಮಾಡುವಂಥ ಒಂದು ವರದಿ ಬರುತ್ತೆ. ದಟ್ ಈಸ್ ವುಡ್ಸ್ ಡಿಸ್ಪ್ಯಾಚ್. ಚಾರ್ಲ್ಸ್ ವುಡ್ ಅನ್ನುವಂಥ ವ್ಯಕ್ತಿ 1854ರಲ್ಲಿ ಈ ವರದಿಯನ್ನು ಕೊಡ್ತಾರೆ. ಆನಂತರ ಬರುತ್ತೆ ಇಂಡಿಯನ್ ಎಜುಕೇಷನ್ ಕಮಿಷನ್ ಅಂತ. ಇದು 1882 ಹಂಟರ್ ಅಂತ, ಓಕೆ, WW ಹಂಟರ್, 2 W ಬರುತ್ತೆ ಇವರಿಗೆ. WW ಹಂಟರ್ ಅವರು ಈ ಸಂಸ್ಥೆ ಈ ಕಮಿಷನ್ಗೆ ಮುಖ್ಯಸ್ಥರಾಗಿರ್ತಾರೆ. ಅದಕ್ಕೆ ಹಂಟರ್ ಕಮಿಷನ್ ಅಂತ ಕರಿತೀವಿ. ಇದು ಇಂಡಿಯನ್ ಎಜುಕೇಷನಲ್ಲಿ ಆಗಬೇಕಾದ ಸುಧಾರಣೆಗಳ ಬಗ್ಗೆ ಶಿಫಾರಸ್ ಮಾಡ್ಕೊಂಡು ಹೋಗುತ್ತೆ. ಇದು ಇಂಡಿಯನ್ ಎಜುಕೇಷನ್ ಕಮಿಷನ್. ಮತ್ತು ಹಿಸ್ಟ್ರಿ ಓದಿದ ಹುಡುಗರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಂಟರ್ ಕಮಿಷನ್ 2 ಸರಿ ಬರುತ್ತೆ ನಮ್ಮ ದೇಶದಲ್ಲಿ. ಒಂದು 19 ಮತ್ತು 19 ನಡುವೆ, ಆ್ಯಂಡ್ ಇನ್ನೊಂದು ಇಲ್ಲಿ. ಅಲ್ಲಿ ಹಂಟರ್ ಕಮಿಷನ್ ಇಸ್ ಡಿಫ್ರೆಂಟ್. ಆ ಹಂಟರೇ ಬೇರೆ, ಅವರು ಸಿಂಗಲ್ W ಹಂಟರ್, ಇವರು ಹಂಟರ್ ಕಮಿಷನ್ ಇದು WW ಹಂಟರ್. ಹಾಗಾಗಿ ಈ WW ಹಂಟರ್ ಇಸ್ ಡಿಫ್ರೆಂಟ್. ಇದು ಇಂಡಿಯನ್ ಎಜುಕೇಷನ್ ಕಮಿಷನ್ 1882. ನೆಕ್ಸ್ಟ್ ಬರೋಣ ಇಂಡಿಯನ್ ಯೂನಿವರ್ಸಿಟೀಸ್ ಕಮಿಷನ್ ಅಂತ. 1902ರಲ್ಲಿ ಫ್ರೇಮ್ ಆಗುತ್ತೆ. 1904ರಲ್ಲಿ ಈ ವರದಿ ಆ್ಯಕ್ಟ್ ಆಗಿ ಜಾರಿಗೆ ಬರುತ್ತೆ. ಇದನ್ನು ರೇಲಿಗ್ ಕಮಿಷನ್ ಅಂತ ಕರಿತೀವಿ. ರೇಲಿಗ್ ಕಮಿಷನ್ ಇದು 1904 ಜಾರಿಗೆ ಬಂತು. ಇದು ಯೂನಿವರ್ಸಿಟೀಸ್ ಕಮಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗೋಖಲೆ ಬಿಲ್. ಗೋಪಾಲ್ ಕೃಷ್ಣ ಗೋಖಲೆ ಅವರು ಒಂದು ಬಿಲ್ ಮಂಡಿಸ್ತಾರೆ. ಇಂಡಿಯನ್ ಎಜುಕೇಷನ್ ಸುಧಾರಣೆ ಆಗಬೇಕು, ರಾಷ್ಟ್ರೀಯ ಮಾಡೆಲ್, ನ್ಯಾಷನಲ್ ಮಾಡೆಲಲ್ಲಿ ದೇಶೀಯ ಶಿಕ್ಷಣವನ್ನು ಪ್ರಮೋಟ್ ಮಾಡಬೇಕು, ಯಾವುದೋ ಫಾರಿನ್ ಎಜುಕೇಷನ್ ತಂದು ಹಾಕೋದಲ್ಲ ಅನ್ನೋದನ್ನು 1912 ಒಂದು ಬಿಲ್ ಮಂಡಿಸ್ತಾರೆ. ಇದೇನು ಜಾರಿಗೆ ಬರಲಿಲ್ಲ, ಯಾಕಂದರೆ ಬ್ರಿಟಿಷರಿಗೆ ಏನು ಬೇಕಿತ್ತು ಅದು ಜಾರಿಗೆ ತರ್ತಾಯಿದ್ರು, ನಮಗೇನು ಬೇಕಿತ್ತು ಅದು ಜಾರಿಗೆ ತರೋಕ್ಕೆ ರೆಡಿ ಇರಲಿಲ್ಲ. ನೆಕ್ಸ್ಟ್ ಬರುತ್ತೆ ಸ್ಯಾಡ್ಲರ್ ಕಮಿಷನ್ ಅಂತ. 17ರಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿ ಸುಧಾರಣೆಗಾಗಿ ಸ್ಯಾಡ್ಲರ್ ಆಯೋಗ ನೇಮಕ ಮಾಡ್ತಾರೆ. ಅವರು ಕಲ್ಕತ್ತಾ ಯೂನಿವರ್ಸಿಟಿಗೆ ಶುರುವಾಗಿ ಭಾರತದ ಯೂನಿವರ್ಸಿಟಿಗಳನ್ನೆಲ್ಲ ಸುಧಾರಿಸುವಂಥ ವರದಿ ಕೊಡ್ತಾರೆ. ಇದು ಸ್ಯಾಡ್ಲರ್ ಕಮಿಷನ್ ಅಂತ ಕರಿತೀವಿ. ನೆಕ್ಸ್ಟು ಹಾರ್ಟಾಗ್ ಸಮಿತಿ. 1929ರಲ್ಲಿ ಹಾರ್ಟಾಗ್ ಸಮಿತಿಯು ಕೂಡ ಶಿಕ್ಷಣಕ್ಕೆ ಸಂಬಂಧಿಯಾಗಿತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಶಿಕ್ಷಣವನ್ನು ಹೇಗೆ ಭಾರತದಲ್ಲಿ ಬದಲಾಯಿಸಬೇಕು, ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಸಾರ್ಜೆಂಟ್ ವರದಿಯಲ್ಲಿ ನೋಡ್ತೀವಿ ನಾವು. ಸಾರ್ಜೆಂಟ್ ರಿಪೋರ್ಟು 1944. ಇದಿಷ್ಟು ಪ್ರೀ ಇಂಡಿಪೆಂಡೆನ್ಸ್ನ ಪ್ರಮುಖವಾದ ಎಜುಕೇಷನ್ ರಿಲೇಟೆಡ್ ಸಂಸ್ಥೆಗಳು ಅಥವಾ ವ್ಯಕ್ತಿ ವರದಿಗಳು. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡು ನೀವು ಮೆಮೊರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋಣ ಸ್ವಾತಂತ್ರ್ಯ ನಂತರಕ್ಕೆ ಬಂದರೆ ಇಂಪಾರ್ಟೆಂಟಾಗಿ ಹಲವು ಬರ್ತವೆ, ತುಂಬ ವರದಿಗಳಿದೆ. ವುಮೆನ್ ಎಜುಕೇಷನ್ ರಿಲೇಟೆಡ್ಡು ಅದು ಇದು ಎಲ್ಲ. ಮೇಯ್ನಾಗಿ ನಮಗೆ ಎಕ್ಸಾಮ್ ರಿಲೇಟೆಡ್ ಆಗಿ 4 ಗೊತ್ತಿರಬೇಕು. ಒಂದು ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್, ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಅಂತ 48-49ರಲ್ಲಿ ರಚನೆ ಆಗುತ್ತೆ. ಇದು ರಾಧಾಕೃಷ್ಣನ್ ಅವರು ಇದರ ಅಧ್ಯಕ್ಷದಿಂದ ರಾಧಾಕೃಷ್ಣ ಆಯೋಗ ಅಂತ ಕರಿತೀವಿ. ನೆಕ್ಸ್ಟ್ ಮಾಧ್ಯಮಿಕ ಶಿಕ್ಷಣ ಆಯೋಗ, ಸೆಕೆಂಡರಿ ಎಜುಕೇಷನ್ ಕಮಿಷನ್ 52-53ನಲ್ಲಿ ರಚನೆ ಆಗುತ್ತೆ. ಇದಕ್ಕೆ ಲಕ್ಷ್ಮಣಸ್ವಾಮಿ ಮೊದಲಿಯಾರ್ ಆಯೋಗ ಅಂತ ಇದು ಫೇಮಸ್, ಮೊದಲಿಯಾರ್ ಕಮಿಷನ್ ಅಂತ. ಇದು ಮಾಧ್ಯಮಿಕ ಶಿಕ್ಷಣ ಆಯೋಗ 52-53. ಇಂಡಿಯನ್ ಎಜುಕೇಷನ್ ಕಮಿಷನ್, ಭಾರತ ಶಿಕ್ಷಣ ಆಯೋಗ 64ರಲ್ಲಿ ರಚನೆ ಆಯಿತು, 66ರಲ್ಲಿ ವರದಿ ಕೊಡುತ್ತೆ. ಇದರ ಮುಖ್ಯಸ್ಥರು ಕೊಟ್ಯಾರಿಯವರಾದ್ದರಿಂದ ಕೊಟ್ಯಾರಿ ಕಮಿಷನ್ ಅಂತ ಪಾಪ್ಯುಲರ್. ಈ ಕೊಟ್ಯಾರಿ ಕಮಿಷನ್ ವರದಿ ಇಟ್ಕೊಂಡು ಫಸ್ಟ್ NEP ಪ್ರೇಮ್ ಆಗುತ್ತೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1968, 68ರಲ್ಲಿ. 68ರ ಪಾಲಿಸಿ ಮಾಡಿಫೈ ಎಲ್ಲ ಆಗ್ತಾ ಹೊಸ ಪಾಲಿಸಿಯನ್ನು ಮತ್ತೆ ರೆಡಿ ಮಾಡ್ತಾರೆ. ರಾಜೀವ್ ಗಾಂಧಿಯವರ ಪೀರಿಯಡಲ್ಲಿ ಪ್ರಧಾನಿಯಾಗಿದ್ದಾಗ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್.
NPE. 68ರಲ್ಲಿ ಬಂದಿದ್ದು NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1968. ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1986 ಬಂತು. ಇವತ್ತೇನು ನವೋದಯ ಸ್ಕೂಲ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ ನಾವು, ಆ ನವೋದಯ ಸ್ಕೂಲ್ಗಳೆಲ್ಲ ಈ NPE ನಂತರದಲ್ಲಿ ಇಂಪ್ಲಿಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಹೊಸದು 35 ವರ್ಷಗಳ ನಂತರ ಅಂದರೆ ಇದೆ 86ರ ನಂತರದಲ್ಲಿ ಒಂದಿಷ್ಟು ಮಾಡಿಫೈಡನ್ನು 92ನಲ್ಲಿ ಮಾಡ್ತಾರೆ. ಈ NPEಗೆ ಸ್ವಲ್ಪ ಡ್ರಾಫ್ಟ್ ಬದಲಾವಣೆ, ತಿದ್ದುಪಡಿಗಳು, ಅಮೆಂಡ್ಮೆಂಟ್ಗಳು 92ನಲ್ಲಿ ಆಯಿತು. ಆಮೇಲೆ NCF ಅಂತ ಒಂದು ಬರುತ್ತೆ, ಸರ್ವ ಶಿಕ್ಷಾ ಅಭಿಯಾನ ಬಂದಮೇಲೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ 2005ರಲ್ಲಿ ಬರುತ್ತೆ. ಆನಂತರ RTE ಗೊತ್ತು 2008, ರೈಟ್ ಟು ಎಜುಕೇಷನ್. ಆನಂತರ ಆದಂಥ ದೊಡ್ಡ ಬದಲಾವಣೆ ಅಂತ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ 2020. ಈ NPE ನಂತರ ಆದ ದೊಡ್ಡ ಎಜುಕೇಷನ್ ಪಾಲಿಸಿ ರಿಫಾರ್ಮ್ ಅಂದರೆ ಇದು ಆಗಿರೋದ್ರಿಂದ ಇದನ್ನು ಹೆಚ್ಚು ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗತ್ತೆ. ಸ್ನೇಹಿತರೆ, ಕೆಲವೊಂದು ನ್ಯೂ ಇನಿಷಿಯೇಟಿವ್ಸ್ ಇದಿಷ್ಟೇ ಸಾಕಾಗಲ್ಲ, ಕೆಲವು ಪ್ರೋಗ್ರಾಮ್ಸ್ ಏನಾದ್ರು ಕೇಳಿಬಿಟ್ರೆ ಎಲ್ಲ ಹೇಳಿದ್ದೀವಿ, ಮೇನ್ ಇಂಪಾರ್ಟೆಂಟ್ ಕೆಲವೊಂದು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಿಷ್ಟು ನ್ಯೂ ಇನಿಷಿಯೇಟಿವ್ಸ್ಗಳನ್ನು, ಹೊಸ ಉಪಕ್ರಮಗಳು ಶಿಕ್ಷಣದಲ್ಲಾಗಿದ್ದನ್ನು ಸೇರಿಸ್ತಾ ಬರ್ತೀನಿ. ವೆರಿ ಫಸ್ಟ್ PM ಇ-ವಿದ್ಯಾ ಅಂತ. ಪ್ರಧಾನಮಂತ್ರಿ ಇ-ವಿದ್ಯಾ ಅನ್ನೋದು ಹಲವು ಮಾದರಿಯಲ್ಲಿ, ಅದು ಆ್ಯಪ್ ಮೂಲಕ, ವೆಬ್ ಮೂಲಕ ನೀವು ಸೇರ್ಕೋಬೋದಂಥ ಒಂದು ವ್ಯವಸ್ಥೆ ಇದು ಇ-ವಿದ್ಯಾ. 12 TV ಚಾನಲ್ ಇದೆ, 12 TV ಚಾನಲ್ಸ್. ಒಂದೊಂದು ಕ್ಲಾಸ್ಗೆ 1 ಕ್ಲಾಸ್ 1 ಚಾನಲ್ ಅಂತ ಮಾಡಲ್. 1ನೇ ಕ್ಲಾಸ್ಗೆ 1 ಚಾನಲ್ ಇದೆ, 2ನೇ ಕ್ಲಾಸ್ಗೆ 1 ಚಾನಲ್ ಇದೆ, 3ನೇ ಕ್ಲಾಸ್ಗೆ 1 ಚಾನಲ್ ಇದೆ. ಹೀಗೆ ಹಲವು ಚಾನಲ್ಗಳು ಮಕ್ಕಳಿಗೆ 24x7 ಪ್ರಸಾರ ಮಾಡ್ತಾ ಇರುತ್ತೆ. ಸ್ಕೂಲ್ ಟೈಮ್ ಪ್ರಸಾರ ಈಗ ಸದ್ಯಕ್ಕೆ ನಡೀತಾ ಇದೆ, ಮುಂದಿನ ದಿನ 24x7 ಆಗಬೇಕು ಅಂತ. ಇದು PM ಇ-ವಿದ್ಯಾ ಅನ್ನುವಂಥ ಒಂದು ಸ್ಕೀಮ್. ಇದು ಮಕ್ಕಳಿಗೆ TV ಚಾನಲ್ ಮೂಲಕ ಎಜುಕೇಷನ್ ಕೊಡುತ್ತೆ. ನೋಡಿದ್ರೆ ಇಲ್ಲಿ ಬೇಜಾರಾಗುತ್ತೆ ನನಗೆ, 1 ಕ್ಲಾಸ್ಗೆ 1 ಚಾನಲ್ ಇದೆ, ಬಟ್ ನಮ್ಮ ದೇಶದ ಮತ್ತು ರಾಜ್ಯದ ಹಲವು ಸ್ಕೂಲ್ಗಳಲ್ಲಿ 1 ಕ್ಲಾಸಲ್ಲಿ 1 ರೂಮ್, ಭಾಳ ಕ್ಲಾಸ್ ಹುಡುಗರು ಕೂತ್ಕೋತಾರೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಇಲ್ಲೊಂದು ಗುಂಪು, ಅಲ್ಲೊಂದು ಗುಂಪು, ಅಲ್ಲೊಂದು ಗುಂಪು, ಒಬ್ಬರೇ ಮೇಸ್ಟ್ರು. ಏಕೋಪಾಧ್ಯಾಯ ಶಾಲೆಗಳು ಈಗಲೂ ಇದ್ದಾವೆ. ಆ ಸ್ಕೂಲ್ಗಳಲ್ಲಿ 1 to 5th ಮಕ್ಕಳು ಕೂತ್ಕೋತಾರೆ, ಒಬ್ಬರೇ ಮೇಸ್ಟ್ರು. ಈ ಮಕ್ಕಳಿಗೆ ಪಾಠ ಮಾಡ್ತಾರೆ, ಆ ಮಕ್ಕಳಿಗೆ ಪಾಠ ಮಾಡ್ತಾರೆ, ಕನ್ಫ್ಯೂಸ್ ಇರುತ್ತೆ. ಬಟ್ TV ಚಾನಲಲ್ಲಿ 1 ಕ್ಲಾಸ್ಗೆ ಒಂದೇ ಚಾನಲ್ ಆದರೂ ಇದೆ. ಇದು PM ಇ-ವಿದ್ಯಾದ ಒಂದು ಯೋಜನೆ. ನೆಕ್ಸ್ಟು ಸ್ವಯಂ ಪ್ರಭಾ ಅಂತ. ಅದು 1 to 12th ಮಕ್ಕಳಿಗೆ ನೋಡಿಕೊಂಡ್ರೆ ಹೈಯರ್ ಎಜುಕೇಷನ್ ರಿಲೇಟೆಡ್ ಆಗಿ ಸ್ವಯಂ ಪ್ರಭಾ ಅಂತ ಇದೆ, 34 ಚಾನಲ್ಗಳಿದೆ. ಏನು ಸರ್ ಇದು ಡಿಗ್ರಿಗೆ ಬಂದ್ಕೊಳ್ಳೆ ಜಾಸ್ತಿ ಚಾನಲ್ ಆಯಿತು? ಇಲ್ಲಿ ಮಲ್ಟಿಪಲ್ ಸಬ್ಜೆಕ್ಟ್ಗಳು ಬರುತ್ತೆ, ಮಲ್ಟಿಪಲ್ ಸಬ್ಜೆಕ್ಟ್ಗೆ ಮಲ್ಟಿಪಲ್ ಡಿಗ್ರಿಗಳು ಬರ್ತವೆ. ಅದಕ್ಕೋಸ್ಕರ 34 ಚಾನಲ್ 24x7 GSAT 15 ಸ್ಯಾಟಲೈಟ್ ಮೂಲಕ ಪ್ರಸಾರ ಮಾಡಲಾಗ್ತಾ ಇದೆ. ಹೈ ಕ್ವಾಲಿಟಿ ಎಜುಕೇಷನ್ ಪ್ರೋಗ್ರಾಮ್ಗಳನ್ನು ಇಲ್ಲಿ ಕೊಡ್ತಾರೆ. ಸ್ವಯಂ ಪ್ರಭಾ ಇ-ವಿದ್ಯಾ ಏನು ಹೇಳಿದೆ, ಇದು 1 to 12 ಎಜುಕೇಷನ್ TV ಚಾನಲ್ 12 TV ಚಾನಲ್ ಇದ್ದರೆ, ಸ್ವಯಂ ಪ್ರಭಾ ಗ್ರ್ಯಾಜುಯೇಷನ್ ಲೆವೆಲಲ್ಲಿ 34 TV ಚಾನಲ್ಗಳು ಕೆಲಸ ಮಾಡ್ತಾ ಇದ್ದಾವೆ. ನೆಕ್ಸ್ಟು ಸ್ವಂತ ಕಲ್ತ್ಕೊಳ್ಳುವಂಥ ಸ್ವಯಂ ಅಂತ ಒಂದು ಫ್ರೀ ಆನ್ಲೈನ್ ಎಜುಕೇಷನ್ ಸ್ಕೀಮ್ ಇದೆ. ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಎಲ್ಲ ಅಲ್ಲಿ ಅವೈಲಬಲ್ ಇರುತ್ತೆ. ಇದು ಡಿಜಿಟಲ್ ಗ್ಯಾಪ್ ಅಂತ ಕರಿತೀವಿ, ಡಿಜಿಟಲ್ ಡಿವೈಡ್. ಅರ್ಬನ್ನಲ್ಲಿ ತಾಂತ್ರಿಕ ಜ್ಞಾನ ಇರುತ್ತೆ, ಡಿಜಿಟಲ್ ನಾಲೆಡ್ಜ್ ಇರುತ್ತೆ, ಹಳ್ಳಿಗಳಲ್ಲಿ ಡಿಜಿಟಲ್ ನಾಲೆಡ್ಜ್ ಕಡಿಮೆ. ಕೆಲವೊಂದು ಸರಿ ಅರ್ಬನ್ನಲ್ಲೇ ರಿಚ್ ಇರೋರ ಹತ್ರ ದುಡ್ಡಿರುತ್ತೆ, ಡಾಟಾ ಪರ್ಚೇಸ್ ಮಾಡ್ತಾರೆ, ಬಡವ್ರ ಹತ್ರ ಮೊಬೈಲ್ ಇರಲ್ಲ, ಡಾಟಾ ಇರಲ್ಲ. ಡಿಜಿಟಲ್ ಡಿವೈಡ್ ನಾಟ್ ಓನ್ಲಿ ಜಾಗ್ರಫಿಕಲ್, ಇದು ಎಕನಾಮಿಕಲ್, ಪೊಲಿಟಿಕಲ್, ಮಲ್ಟಿ ಡೈಮೆನ್ಷನಲ್ ಇದೆ. ಈ ಡಿಜಿಟಲ್ ಡಿವೈಡ್ ಗ್ಯಾಪನ್ನು ಕಡಿಮೆ ಮಾಡಿ ಅಲ್ಲೊಂದು ಬ್ರಿಡ್ಜ್ ಮಾಡಬೇಕು ಅಂತ ಪ್ರಯತ್ನವನ್ನು ಸ್ವಯಂ ಯೋಜನೆ ಹಮ್ಮಿಕೊಳ್ಳುತ್ತೆ. ಇದು ಸ್ವಂತ ಕಲಿಕೆಗೆ ಹೆಲ್ಪ್ ಮಾಡುವಂಥ ಒಂದು ಸ್ಕೀಮ್ ಆಗಿದೆ. ನೆಕ್ಸ್ಟ್ ದೀಕ್ಷಾ ಆ್ಯಪ್ ಅಂತೂ ಮೋಸ್ಟ್ ಪಾಪ್ಯುಲರ್. ಈ ಕೋವಿಡ್ ಟೈಮಲ್ಲಿ ಟೀಚರ್ಸ್ಗಳಿಗಂತೂ ದೀಕ್ಷಾದಲ್ಲಿ ಅದು ಕಲೀರಿ ಇದು ಕಲೀರಿ ಅಂತ ವಾರ್ನಿಂಗ್ಸ್ಗಳು ಬರ್ತಾಯಿದೆ. ಈ ಪ್ಲಾಟ್ಫಾರ್ಮಲ್ಲಿ ಟೀಚರ್ಸ್ಗಳು ಕಲಿಬೋದು, ಮಕ್ಕಳು ಕಲಿಬೋದು, ಆ್ಯಂಡ್ ಪೇರೆಂಟ್ಸ್ ಕೂಡ ಕಲಿಯುವಂಥ ಅವಕಾಶಗಳು ಮಾಡಿಕೊಡುತ್ತೆ ದೀಕ್ಷಾ ಸ್ಕೀಮ್. ಇದಿಷ್ಟು ದೀಕ್ಷಾ ಅಂದರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕೂಲ್ ಎಜುಕೇಷನ್ ಅಂತ ಕರಿತೀವಿ. ದೀಕ್ಷಾ ಪದಕ್ಕೆ ಒಂದು ಮೀನಿಂಗ್ ಇದೆ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕೂಲ್ ಎಜುಕೇಷನ್. ಇಷ್ಟು ಪ್ರಮುಖವಾದ ಮಾಹಿತಿ ನಿಮ್ಮ ಜೊತೆ ಇವಾಗ ಹಂಚ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಾಧನ ಜೊತೆ ಟಚ್ಚಲ್ಲಿರಿ, ನಿಮಗೆ ಹೊಸ ವಿಡಿಯೋಗಳು ತರ್ತೀವಿ. ಇದು ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಂಥ ಮಾಹಿತಿ ಅಂತ ನಾನು ಭಾವಿಸ್ತೀನಿ. ಇನ್ನೇನಾದರೂ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆ ವಿಚಾರದ ರಿಲೇಟೆಡ್ ಆಗಿ ನಾವು ಕಂಟೆಂಟ್ ತರುವಂಥ ಪ್ರಯತ್ನ ಮಾಡ್ತೀವಿ. ಸಾಧನ ಇನ್ಪುಟ್ ಬೇಸ್ಡ್ ಔಟ್ಪುಟ್ ಕೊಡ್ತೀವಿ, ನೀವೇನು ಕೇಳ್ತೀರಾ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು.